ओम नमः सिद्धेभ्यः ओम नमः सिद्धेभ्यः ओम नमः सिद्धेभ्यः नमो अरिहन्तानं नमो सिद्धाणं नमो आयर्यानं नमो उवज्झायानं नमो लोये सव्वसाहुनं सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा सिद्धिर्भवतु मे सदा शांतिर्भवतु मे सदा। द्वादशांग जिनवानी माता की जय हो। शांतमूर्ति वासल रत्नाकर आचार्य श्री सन्मति सागर जी मुनि महाराज की जय। आचार्य श्री चंद्रप्रभ सागर जी मुनि महाराज की जय। 3 कम 9 करोड़ महामुनि राजों की जय। ಸದ್ಧರ್ಮ ಬಂಧುಗಳೇ, ಮಧ್ಯಾಹ್ನದ ಸಮಯದಲ್ಲಿ ಮರಣಕಂಠಿಕಾ ನಾಮಕ ಒಂದು ಗ್ರಂಥದ ಅಧ್ಯಯನ ನಾವಿಲ್ಲಿ ಆಚಾರ್ಯ ಅಮಿತಗತಿ ಸ್ವಾಮಿ ವಿರಚಿತ ಈ ಗ್ರಂಥದ ಅಧ್ಯಯನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ನಿನ್ನೆ ದಿವಸ ಭಕ್ತ ಪ್ರತ್ಯಾಖ್ಯಾನ ಮರಣ ಈ ವಿಷಯದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ನಿನ್ನೆ 40 ಸೂತ್ರಗಳ ಹೆಸರುಗಳನ್ನು ಬರ್ಕೊಂಡ್ರಿ. ಕೊನೆಯದಾಗಿ ಅದರಲ್ಲಿ ಒಂದು ಮಿಸ್ಟೇಕ್ ಏನಾಗಿದೆ ಅಂತಂದರೆ, ಫಸ್ಟ್ ನಂಬರ್ದ ಹೆಸರು ಅರ್ಹಂ ಬರ್ಕೊಂಡಿದ್ದೀರಾ, ಕೊನೆಯ ಹೆಸರು ಆರಾಧಕ. ಸರಿ ಇದೆ. ಹಾಗಾದರೆ 40 ಹೆಸರಾಗಿದ್ದಾವಲ್ಲ ಸರಿಯಾಗಿ. ಫಸ್ಟ್ ನಂಬರ್ ಅರ್ಹಂ. ಸರಿ. ವಿಶೇಷಾರ್ಥ ನಿನ್ನೆ ಹೆಸರು ಹೇಳಿದ ಕೂಡ ನಿಲ್ಲಿಸಿಬಿಟ್ಟಿದ್ವಿ ನಾವು. विशेषार्थದಲ್ಲಿ भक्त प्रत्याख्यान नाम के मरण का वर्णन करने के लिए 40 प्रकरण यानी अधिकार या विषय आते हैं. ಇಲ್ಲಿ ಭಕ್ತ ಪ್ರತ್ಯಾಖ್ಯಾನ ನಾಮಕ ಮರಣದ ವರ್ಣನೆ ಮಾಡ್ತಾ ಇರುವಾಗ 40 ಪ್ರಕರಣಗಳು ಬರ್ತಾವ, ಅಥವಾ ಅಧಿಕಾರ ಅಂತ ಹೇಳ್ಬೋದು, ಅಥವಾ ವಿಷಯ ಅಂತ ಹೇಳ್ಬೋದು. जिनका की ऊपर नाम निर्देश किया है. ಇಲ್ಲಿ ಮೇಲೆ ನಾವು 40 ಹೆಸರುಗಳನ್ನು ನಿನ್ನೆ ನೋಡಿದ್ವಿ. इन सब का आगे बहुत ही विस्तार पूर्वक कथन है. ಈ 40 ಹೆಸರುಗಳೇನು ಹೇಳಿದಾರ, ಈ 40 ಹೆಸರುಗಳ ವಿಸ್ತಾರ ಬಹಳ ಒಳ್ಳೆ ರೀತಿಯಿಂದ ಮುಂದೆ, ಬಹಳ ಒಳ್ಳೆ ರೀತಿಯಿಂದ ಮುಂದೆ ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳ್ತಾರೆ. यहाँ ಅತಿ ಸಂಕ್ಷೇಪ से लक्षण ಮಾತ್ರ ಬತಲಾತೆ हैं. ಈಗ ಇಲ್ಲಿ ಸಂಕ್ಷೇಪದಿಂದ ಮಾತ್ರ ನಿಮಗೆ ಅದರ ವಿಶ್ಲೇಷಣೆ ನಾವು ಇಲ್ಲಿ ಹೇಳ್ತೀವಿ, ಸಂಕ್ಷೇಪದಿಂದ ಅದರ ಲಕ್ಷಣ ಹೇಳ್ತೀವಿ, ಮುಂದೆ ಬಹಳ ಒಳ್ಳೆ ರೀತಿಯಿಂದ ವಿಸ್ತಾರ ಪೂರ್ವಕ ಹೇಳಿದಾರ. ಪ್ರಥಮ ಯಾವುದು? ಅರ್ಹಂ. ಅರ್ಹಂ ಅಂದ್ರೆ ಏನು? ಭಕ್ತ ಪ್ರತ್ಯಾಖ್ಯಾನ ಮರಣಕೋ भक्त प्रत्याख्यान मरण को धारण करने में जो मुनि योग्य है उसे अरहम कहते हैं. ಇಲ್ಲೇನು ಹೇಳ್ತಾರೆ ಅಂತಂದ್ರ, ಭಕ್ತ ಪ್ರತ್ಯಾಖ್ಯಾನ ಮರಣವನ್ನು ಧಾರಣೆ ಮಾಡಿಕೊಳ್ಳಿಕ್ಕೆ ಯಾರು ಯೋಗ್ಯವಾದ ಮುನಿಗಳಿದ್ದಾರೆ ಅವರಿಗೆ ಅರ್ಹಂ ಅಂತ ಹೇಳ್ತಾರೆ ಇಲ್ಲಿ. अर्थात रोग आदि के कारण जिसका मरण सन्निकट है ऐसे साधु को समाधि के योग्य होने से अरहम कहते हैं. ಇಲ್ಲೇನು ಹೇಳ್ತಾರೆ ಅಂತಂದ್ರೆ, ರೋಗ ಆದಿ ಕಾರಣಗಳಿಂದ ಯಾರು ಮರಣದ ಸನ್ನಿಕಟ್ಟಿದ್ದಾರೆ ಅಂತಹ ಸಾಧುಗಳಿಗೆ, ಅಂತಹ ಸಾಧು ಸಮಾಧಿ ಮರಣಕ್ಕೆ ಯೋಗ್ಯ ಇರುವಂತ ಅವರಿಗೆ ಅರ್ಹಂ ಅಂತ ಇಲ್ಲಿ ಹೇಳ್ತಾರ. अर्थात जिस अधिकार में जिस प्रकार समाधि के योग्य कौन साधु है इसका वर्णन होता है. ಯಾವ ಅಧಿಕಾರದಲ್ಲಿ इस प्रकार समाधि के योग्य, ಈ ಪ್ರಕಾರ ಸಮಾಧಿಗೆ ಯೋಗ್ಯವಾಗಿ ಯಾರು ಸಾಧುಗಳಿದಾರ ಅವ್ರದ್ದು ವರ್ಣನ ಇಲ್ಲಿ ಇದೆ. ವಹ ಅರ್ಹಂ ನಾಮಕ ಅಧಿಕಾರ ಪ್ರಕರಣ ಹೇ. ಅದಕ್ಕೆ ಅರ್ಹಂ ನಾಮದ ಅಧಿಕಾರ ಅಂದ್ರೆ ಪ್ರಕರಣ ಇಲ್ಲಿ ಮುಂದೆ ಹೇಳ್ತಾರ. ಬಹಳ ವಿಸ್ತಾರ ಪೂರ್ವಕ ಒಂದೊಂದು ವಿಷಯಗಳನ್ನ ಬಿಡಿಸ್ಕೊಂತ ಮುಂದೆ ಹೋಗಿದಾರ. ಇಲ್ಲಿ ಸಂಕ್ಷಿಪ್ತದಲ್ಲಿ ನಮ್ಗೆ ಇಲ್ಲಿ ಹೇಳ್ತಾ ಇದಾರ. ಎರಡನೇದು ಯಾವುದು? ಎರಡನೇದು ಲಿಂಗ. ನೋಡ್ರಿ, ಎರಡನೇದು ಅಲ್ಲೇ ಒಂದು ಮಿಸ್ಟೇಕ್ ಆಗಿದೆ. ಅದು ಪ್ರಥಮ ಅರ್ಹಮ, ಎರಡನೇದು ಲಿಂಗ, ಆಮೇಲೆ ಶಿಕ್ಷಾ. ಅಲ್ಲೇ ಒಂದು ಮಿಸ್ಟೇಕ್ ಆಗಿತ್ತು, ಅದು ನಿನ್ನೆ. ಅದು ಎರಡನೇದು ಲಿಂಗ ಅಂತ ಬರುತ್ತೆ ನೋಡ್ರಿ. ಈ ಪ್ರಕಾರ ಲಿಂಗ ಅಂತಂದ್ರೆ ದಿಗಂಬರ ಜೈನ ಮುನಿ ಕಾ ವೇಷ. ಲಿಂಗ ಕಿಸ್ ಪ್ರಕಾರ ಹೋತಾ ಹೇ? ದಿಗಂಬರ ಮುನಿಗಳ ವೇಷ ಲಿಂಗ ಯಾವ ರೀತಿ ಇರುತ್ತದೆ ಅಂತ ಕೇಳಿದಾಗ ಇಸ್ಕಾ ವರ್ಣನ್ ಇಸ್ ಪ್ರಕರಣ ಮೇ ಆತಾ ಹೇ. ಇದರ ವರ್ಣನೆ ಈ ಪ್ರಕರಣದಲ್ಲಿ
ಬರುತ್ತದೆ. ಅರ್ಥಾತ್ पीछी धारण, नग्नता, तैल आदि के संस्कार से रहितता इत्यादि का इसमें कथन है. ಪಿಂಚಿ ಧಾರಣೆ ಮಾಡ್ಕೊಂಡಿರ್ತಾರ, ನಗ್ನರಾಗಿರ್ತಾರ, ತೈಲ ಆದಿಯಿಂದ ಸಂಸ್ಕಾರದಿಂದ ರಹಿತರಾಗಿರ್ತಾರ ಇತ್ಯಾದಿ ಅನೇಕ ಪ್ರಕರಣಗಳು ಈ ವಿಷಯದಲ್ಲಿ ಬರ್ತಿರ್ತಾವ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಮೂರನೇದು ಶಿಕ್ಷಾ. ಮೂರನೇ ಶಿಕ್ಷಾದಲ್ಲಿ ಏನ್ ಹೇಳ್ತಾರ ಅಂತಂದ್ರ ಶ್ರುತ ಜ್ಞಾನಕ ಅಭ್ಯಾಸ. ಮೂರನೇದ್ರಲ್ಲಿ ಏನ್ ಹೇಳ್ತಾರ, ಶ್ರುತ ಜ್ಞಾನದ ಅಭ್ಯಾಸ ಮಾಡ್ತಿರ್ತಾರ ಅವರು, ಅದಕ್ಕೆ ಅವ್ರಿಗೆ ಶಿಕ್ಷಾ ಅಂತ ಹೇಳ್ತಾರೆ. ಅಲ್ಲಿ ನಾಲ್ಕನೇದು ವಿನಯ. ನಾಲ್ಕನೇದು ವಿನಯ. ನೋಡ್ರಿ, ವಿನಯದಲ್ಲಿ ಏನ್ ಹೇಳ್ತಾರ ಅಂತಂದ್ರ ಗುರುಜನೋ ಕಾ ಸನ್ಮಾನ. ಗುರುಗಳದ್ದು ಏನ್ ಮಾಡ್ತಿರ್ತಾರ ಅವರು, ಸನ್ಮಾನ. ಜ್ಞಾನ ವಿನಯ ಆದಿ ಕಾ ಕಥನ್ ಇಸ್ ಅಧಿಕಾರ ಮೇ ಹೋಗಾ. ಗುರುಗಳದ ಸನ್ಮಾನ ಮತ್ತು ಜ್ಞಾನ ವಿನಯ ಆದಿ ಕಥನಗಳು ಈ ವಿಷಯದಲ್ಲಿ, ಈ ಪ್ರಕರಣದಲ್ಲಿ, ಇಲ್ಲಿ ವಿನಯ ನಾಮಕ ಪ್ರಕರಣದಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಆಮೇಲೆ ಮುಂದೆ ಏನ್ ಹೇಳ್ತಾರ, ಮುಂದೆ ಯಾವುದು, ಸಮಾಧಿ. ಸಮಾಧಿ ವಿಷಯದಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಸಮಾಧಿ ವಿಷಯದಲ್ಲಿ मन का समाधान होना ಅಥವಾ मन की ಏಕಾಗ್ರತಾ ಸಮಾಧಿ है. ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಳೋದು ಅಥವಾ ಮನಸ್ಸನ್ನು ಏಕಾಗ್ರವಾಗಿ ಇಟ್ಕೊಳ್ಳೋದು ಸಮಾಧಿ ಇದೆ ಅಂತ ಹೇಳಿದ್ರಿ. ಇಲ್ಲಿ ಆರನೇದು ಅನಿಯತ ವಿಹಾರ. ಅನಿಯತ ವಿಹಾರ ಇದರಲ್ಲಿ ಏನ್ ಹೇಳ್ತಾರ ಅಂತಂದ್ರ ಸಾಧು ಜನ ಯತ್ರ ತತ್ರ ವಿಹಾರ ಕರ್ತೆ ಹೇ. ಸಾಧುಗಳು ಯತ್ರ ತತ್ರ ವಿಹಾರ ಮಾಡ್ತಿರ್ತಾರೆ, ಯಾವ ಕಡೆ ಎಕಡೆ ಹೋಗ್ತಾರಂತ ಯಾರಿಗೂ ಗೊತ್ತಿರಲ್ಲ. ಯತ್ರ ತತ್ರ ವಿಹಾರ ಕರ್ತೆ ಹೇ, ಉಸ್ಸೆ ಜೋ ಲಾಭ ಹೋತಾ ಹೇ ಉಸ್ಕಾ ವರ್ಣನ. ಯತ್ರ ತತ್ರ ವಿಹಾರ ಮಾಡ್ತಿರ್ತಾರ, ಅದರಿಂದ ಏನ್ ಲಾಭ ಇದೆ ಅದರ ವರ್ಣನ ಇದರಲ್ಲಿ ಸಿಗುತ್ತದೆ. ಏಳನೇ ನಂಬರ್ದು ಪರಿಣಾಮ. ಏಳನೇ ನಂಬರ್ದು ಪರಿಣಾಮ. अपने को जो कार्य करना है उसका विचार करना. ನನಗೆ ಯಾವುದು ಕಾರ್ಯ ಮಾಡೋದಿದೆ ಅದರ ಬಗ್ಗೆ ಯೋಚನೆ ಮಾಡೋದು, ವಿಚಾರ ಮಾಡೋದು, ಅದಕ್ಕೆ ಪರಿಣಾಮ ಅಂತ ಹೇಳಿದ್ರು. ಆಮೇಲೆ ಎಂಟನೇದು ಉಪಧಿ ತ್ಯಾಗ ಅಂತ ಬಂತಿಲ್ಲಿ. ಎಂಟನೇದು ಉಪಧಿ ತ್ಯಾಗದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಉಪಧಿ ಅಂದ್ರೆ ಪರಿಗ್ರಹ. ಉಪಧಿ ಅಂದ್ರೆ ಏನ, ಪರಿಗ್ರಹ. ಆ ಪರಿಗ್ರಹ ತ್ಯಾಗ ಮಾಡೋದ್ರೆ ಉಪಧಿ ತ್ಯಾಗ ಅಂತ ಬಂತಿಲ್ಲಿ. ಒಂಬತ್ತನೇದು ಶ್ರುತಿ. ಶ್ರುತಿದಲ್ಲಿ ಏನ್ ಹೇಳ್ತಾರೆ ಅಂತಂದ್ರ ಶುಭ ಪರಿಣಾಮೋಕಿ ಉತ್ತರೋತ್ತರ ವೃದ್ಧಿ. ಶುಭ ಪರಿಣಾಮಗಳನ್ನ ಏನ್ ಮಾಡೋದು, ಬೆಳೆಸ್ಕೊಂತ ಇರೋದು. ಅದನ್ನ ನೀವು ಶುಭ ಪರಿಣಾಮಗಳನ್ನ ಅಲ್ಲೇ ನಾನು ಶುಭದಲ್ಲಿದ್ದೀನಂತ ಸುಮ್ಮನೆ ಇರಲ್ಲ ಅವರು, ಮತ್ತೆ ಶುಭದಿಂದ ಮತ್ತಿಷ್ಟು ಬೆಳೆಸ್ಲಿಕ್ಕೆ ಹೋಗ್ತಾರ, ಶುದ್ಧಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ನಡೀತಾ ಇರುತ್ತೆ ಅವ್ರದ್ದು. ಆಮೇಲೆ 10ನೇ ನಂಬರ್ದು ಭಾವನ. 10ರಲ್ಲಿ ಭಾವನದಲ್ಲಿ ಏನ್ ಹೇಳ್ತಾರೆ ಅಂತಂದ್ರ ಸಂಕ್ಲಿಷ್ಟ ಭಾವನಾಕ ತ್ಯಾಗ. ಸಂಕ್ಲಿಷ್ಟ ಭಾವನೆಗಳನ್ನ ಏನ್ ಮಾಡ್ತಾರ ಅವರು, ತ್ಯಾಗ ಮಾಡ್ತಾರ. ಹಾಗೂ ಶುದ್ಧ ಭಾವನಾಕ ಗ್ರಹಣ, ಶುದ್ಧ ಭಾವನೆಯನ್ನು ಗ್ರಹಣೆ ಮಾಡ್ತಾರ. 11ನೇದು ಸಲ್ಲೇಖನ. 11ನೇಲಿ ಸಲ್ಲೇಖನದಲ್ಲಿ ಏನ್ ಹೇಳ್ತಾರೆ ಅಂತಂದ್ರ ಕಾಯ ಔರ್ ಕಷಾಯೋಂಕ ಕೃಷಿಕರಣ. ಸಲ್ಲೇಖನ, ಸಲ್ಲೇಖನದ ಅರ್ಥ ಏನು, ಸಲ್ಲೇಖನ ಆಗಿದೆ ಅಂತಂದ್ರೆ ನಾವು ಮರಣ ಆಗಿದೆ ಅಂತ ತಿಳ್ಕೊಳಂಗಿಲ್ಲ. ಕಾಯ ಮತ್ತು ಕಷಾಯಗಳನ್ನ ಏನ್ ಮಾಡೋದು, ಕೃಷ ಮಾಡೋದು, ಅದನ್ನ ಒತ್ತಿ ಹಿಡಿಯೋದು, ಅದನ್ನ ಕಡಿಮೆ ಮಾಡೋದು, ಅದನ್ನ ನಾಶ ಮಾಡ್ಲಿಕ್ಕೆ ಪ್ರಯತ್ನ ಪಡೋದು ಅಂತ ಹೇಳ್ತಾರೆ. 12 ದಿಶಾ. 12 ನಂಬರ್ ದಿಶಾದಲ್ಲಿ ಏನ್ ಹೇಳ್ತಾರ ಅಂತಂದ್ರೆ समाधि के इच्छुक आचार्य अपने पद पर अन्य मुनि को प्रतिष्ठित करते हैं, उस विधि का इसमें कथन होगा. ಏನ್ ಹೇಳಿದ್ರೆ ದಿಶಾದಲ್ಲಿ ಏನ್ ಹೇಳ್ತಾರೆ ಅಂತಂದ್ರ ಸಮಾಧಿಗೆ ಇಚ್ಛುಕ ಆಚಾರ್ಯ, ಸಮಾಧಿಯನ್ನು ಪಡ್ಕೊಳ್ಬೇಕನ್ನುವಂತ ಆಚಾರ್ಯರು, ಇಚ್ಛಾ ಇರುವಂತ ಆಚಾರ್ಯರು, ಆಶಯ ಮಾಡಿರುವಂತ ಆಚಾರ್ಯರು ತನ್ನ ಪದವನ್ನು, ತನ್ನ ಆಚಾರ್ಯ ಪದ ಏನಿದೆ ಆ ಪದವನ್ನು ಅನ್ಯ ಮುನಿಕೋ, ತನ್ನ ಸಂಘದಲ್ಲಿರುವಂತಹ ಮುನಿಗಳಿಗೆ ಕೊಟ್ಟು ಮುನಿಕೋ ಪ್ರತಿಷ್ಠಿತ ಕರ್ತೆ ಹೇ, ಆ ಮುನಿಗಳನ್ನ ಆ ಸ್ಥಾನದ ಮೇಲೆ, ಆ ಪದದ ಮೇಲೆ ಕೂರಿಸ್ತಾರ. ಉಸ್ ವಿಧಿ ಕಾ ಇಸ್ಮೇ ಕಥನ, ಆ ವಿಧಿಯ ಕಥನ ಇದರಲ್ಲಿ ಬರುತ್ತದೆ ಅಂತ ಹೇಳ್ತಾರಲ್ಲಿ. 13ನೇ ನಂಬರ, 13 ನಂಬರ ಕ್ಷಮಣ. 13 ನಂಬರ್ ಯಾವುದು, ಕ್ಷಮನ. ನೀವೇನೋ ಬೇರೆ ಬರ್ಕೊಂಡು ಅನಿಸುತ್ತೆ ನೋಡ್ರಿ. 13ನೇ ನಂಬರ್ದು ಏನಿದೆ, ಕ್ಷಮನ. 13 ನಂಬರ್ದು ಕ್ಷಮಣ. 13 ನಂಬರ್ ಕ್ಷಮಣದಲ್ಲಿ ಏನ್ ಹೇಳ್ತಾರ ಅಂತಂದ್ರ ಸಮಾಧಿಗೆ ಇಚ್ಛುಕ ಆಚಾರ್ಯ ಅಪನೆ ಸಂಘಸೆ ಕ್ಷಮಾ ಯಾಚನಾ ಕರ್ತೆ ಹೇ. ಸಮಾಧಿಯನ್ನು ಪಡ್ಕೊಳ್ಬೇಕಂತ ಇಚ್ಛೆ ಇಟ್ಕೊಂಡಿರುವಂತ ಆಚಾರ್ಯರು ತನ್ನ ಸಂಘದಲ್ಲಿರುವಂತ ಸಮಸ್ತ ಸಂಘದಲ್ಲಿರುವಂತ ಮುನಿಗಳು, ಆರಿಕಾಗಳು ಏನ್ ಸಂಘದಲ್ಲಿದಾರ ಅವರೆಲ್ಲರ ಕಡೆಯಿಂದ ಏನ್ ಮಾಡ್ತಾರ, ಕ್ಷಮೆ ಯಾಚನೆ ಮಾಡ್ಕೊಳ್ತಾರ, ಕ್ಷಮೆ ಕೇಳ್ತಾರ ಅಂತ ತಿಳ್ಕೊಳ್ಬೇಕು. ಇಲ್ಲಿ 14ನೇ ನಂಬರ್ದು ಅನುಶಿಷ್ಟಿ. ಮುಂದೆ ಬರ್ಬೋದು ಇನ್ನೊಂದು. 14ನೇ ನಂಬರ್ ಯಾವುದು, ಅನುಶಿಷ್ಟಿ. समाधि के
वांचक आचार्य परमेष्ठी अपना पद अन्य शिष्य को देकर उसको तथा समस्त संघ की पृथक पृथक उनके कर्तव्य का श्रेष्ठ उपदेश देते हैं, उसका कथन। ಇಲ್ಲಿ ಅನುಸೃಷ್ಟಿದಲ್ಲಿ ಏನಂತಾರೆ ಅಂದ್ರೆ ಅನುಶಾಸನ ಹಾಕಿ ಕೊಡ್ತಾರೆ ಅವರು ಗುರುಗಳು ಶಿಷ್ಯರಿಗೆ ಒಂದು ದಾರಿ ತೋರಿಸ್ಕೊಟ್ಬಿಟ್ಟಿರ್ತಾರೆ. ಯಾವ ರೀತಿ ಅಂತಂದ್ರೆ ಸಮಾಧಿಯನ್ನು ಇಚ್ಛೆ ಪಡುವಂತ ಆಚಾರ್ಯ ಪರಮೇಶ್ವರಿಗಳು ತನ್ನ ಪದವನ್ನು, ತನ್ನ ಆಚಾರ್ಯ ಪದವನ್ನು ಅನ್ಯ ಶಿಷ್ಯನಿಗೆ ಅಂದ್ರೆ ತನ್ನ ಶಿಷ್ಯನಿಗೆ ಕೊಟ್ಟು ಉಸ್ಕಾ ತಥಾ ಅವರಿಗೆ ಹಾಗೂ ಸಮಸ್ತ ಸಂಘದಲ್ಲಿರುವಂತಹ ಪೃಥಕ್ ಅಂದ್ರೆ ಸಂಘದಲ್ಲಿರುವಂತಹ ಮುನಿಗಳಿಗೆ ತನ್ನ ತನ್ನ ಕರ್ತವ್ಯಗಳನ್ನ ಕೊಟ್ಟು ಶ್ರೇಷ್ಠ ಉಪದೇಶ ಜೊತೆ ಶ್ರೇಷ್ಠವಾದ ಉಪದೇಶ ತನ್ನ ಶಿಷ್ಯರಿಗೆ ಕೊಡ್ತಾರ. ಉಸ್ಕಾ ಕಥನ ಯಹಾ ಪರ್ ಆತಾ ಹೈ, ಇದ್ರ ಕಥನ ಈ ಭಾಗದಲ್ಲಿ ಬರುತ್ತದೆ. 15 ನಂಬರ್ದು ಪರಗಣಚರ್ಯ. 15 ನಂಬರ್ ಯಾವುದು? परगणचर्या ಅಂತ ಬಂತಿಲ್ಲಿ. समाधि के लिए आचार्य अन्य संघ में जाने के लिए गमन करते हैं. समाधि ಪಡ್ಕೊಳ್ಳೋದಕ್ಕೋಸ್ಕರ ಆಚಾರ್ಯ ಭಗವಂತರು ಅನ್ಯ ಸಂಘದಲ್ಲಿ ಹೋಗೋಕೆ ಇಷ್ಟ ಪಡ್ತಾರೆ, ಮತ್ತೆ ಅಲ್ಲಿಂದ ಅವರು ವಿಹಾರ ಮಾಡಿ ಗಮನ ಮಾಡ್ತಾರೆ. ಬೇರೆ ಸಂಘದಲ್ಲಿ ಸಮಾಧಿ ಮಾಡ್ಕೊಳ್ಳಿಕ್ಕೆ ಹೋಗ್ತಿರ್ತಾರೆ ಅವರು. ಆಮೇಲೆ मार्गणದಲ್ಲಿ ಏನಾಗ್ತಾರೆ ಅಂತಂದ್ರ समाधि मरण कराने में परम सहायक ऐसे आचार्य का अन्वेषण करना. ಅಂದ್ರೆ ಸಮಾಧಿಗೋಸ್ಕರ ಸಮಾಧಿ ಮರಣ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಪರಮ ಸಹಾಯಕವಾಗಿರುವಂತ ಅಂತ ಆಚಾರ್ಯರ ಅನ್ವೇಷಣ ಮಾಡ್ತಾರ, ಆಚಾರ್ಯನ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರ ಅಂತ ತಿಳ್ಕೊಳ್ಬೇಕು. ಇಲ್ಲಿ 17 ನಂಬರ್ದು ಸುಸ್ಥಿತ ಅಂತ ಬಂತಿಲ್ಲಿ. ಇದರಲ್ಲಿ ಏನ್ ಹೇಳ್ತಾರ ಅಂತಂದ್ರ अपने तथा पर के उपकार करने में समर्थ आचार्य को सुस्थित कहते हैं. ऐसे आचार्य के निकट जाना. ಅಂದ್ರೆ ನನಗೆ ಮತ್ತು ಪರರಿಗೆ ಉಪಕಾರ ಮಾಡುವಂತ ಆಚಾರ್ಯರನ್ನ ಹುಡುಕಿ ಅವ್ರ ಹತ್ರ ಹೋಗುವಂತ ವಿಧಿಗಳು ಅಂತ ಹೇಳ್ತಾರೆ. ಸುಸ್ಥಿತ ಅಂದ್ರೆ ಒಳ್ಳೆ ರೀತಿ ಇರುವಂತ ಗುರುಗಳನ್ನ ಸ್ವೀಕಾರ ಮಾಡ್ಕೊಂಡು ಹೋಗ್ತಾರಲ್ಲಿ ಅಂತ ಹೇಳ್ತಾರೆ ಇಲ್ಲಿ. ಆಮೇಲೆ 18 ನಂಬರ್ ಯಾವುದು? उपसपर्न ಅಂತ ಬಂತಿಲ್ಲಿ. ಇದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರ समाधि मरण कराने में समर्थ ऐसे आचार्य के चरणों में आत्म समर्पण करना. ಇಲ್ಲಿ ಆತ್ಮ ಸಮರ್ಪಣ ಮಾಡ್ತಾರ ಅವರು. ಯಾರು ಸಮಾಧಿ ಮರಣವನ್ನು ಪಡ್ಕೊಳ್ಳಿಕ್ಕೆ ಅಂತ ಬೇರೆ ಸಂಘದಲ್ಲಿ ಹೋಗಿದಾರ, ಆಚಾರ್ಯಗಳನ್ನ ಅವ್ರು ಹುಡುಕಿದಾರ, ಅವರನ್ನ ಸುಸ್ಥಿತವಾಗಿದಾರ ಅಂತ ತಿಳ್ಕೊಂಡಿದಾರ, ಅಂತಹ ಆಚಾರ್ಯರ ಚರಣಗಳಲ್ಲಿ ಏನ್ ಮಾಡ್ತಾರ ಅವರು ತನ್ನ ಆತ್ಮ ಸಮರ್ಪಣ ಸಂಪೂರ್ಣ ಸಮರ್ಪಣವಾಗಿ ಬಿಡ್ತಾರ. ಅಲ್ಲಿ ಸಂಪೂರ್ಣವಾಗಿ ಅವ್ರು ಏನ್ ಮಾಡ್ತಾರ ಸಮರ್ಪಣವಾಗಿ ಬಿಡುತ್ತಾರೆ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಆಮೇಲೆ 19 ನಂಬರ್ದು ನಿರೂಪಣದಲ್ಲಿ ಏನ್ ಹೇಳ್ತಾರ ಅಂತಂದ್ರ ಉಕ್ತ ಸಮರ್ಥ ಆಚಾರ್ಯ ದ್ವಾರ ಆಗತ್ ಕ್ಷಪಕ ಉನ್ಕಾ ನಿರೀಕ್ಷಣ ಪರೀಕ್ಷಣ ಕರ್ನ. ಈ ನಿರೂಪಣದಲ್ಲಿ ಏನ್ ಹೇಳ್ತಾರ ಅಂತಂದ್ರ ಉಕ್ತ ಸಮರ್ಥ ಆಚಾರ್ಯ ದ್ವಾರ ಅವ್ರ ಆಚಾರ್ಯಗಳ ಅವ್ರ ಚರಣದಲ್ಲಿ ಏನ್ ಇವ್ರು ಸಮರ್ಪಣ ಆದ್ರಲ್ಲ ಆ ಆಚಾರ್ಯರು ಏನ್ ಮಾಡ್ತಾರ ಅಂತಂದ್ರ ಆಗತ್ ಕ್ಷಪನ ಅಂದ್ರೆ ಬಂದಿರುವಂತಹ ಕ್ಷಪಕ ಏನಿದಾರಲ್ಲ ಆ ಕ್ಷಪಕದ ಏನ್ ಮಾಡ್ತಾರ ಶಪಕ ಮುನಿಕ ನಿರೀಕ್ಷಣ ಪರೀಕ್ಷಣ ಕರ್ನ. ಅವ್ರ ನಿರೀಕ್ಷಣೆ ಮಾಡ್ತಾರ, ಅವ್ರದ್ದು ಪರೀಕ್ಷಣ ಮಾಡ್ತಾರ. ಇವ್ರು ನಿಜವಾಗ್ಲೂ ಯೋಗ್ಯರಿದಾರ ಅಯೋಗ್ಯರಿದಾರ, ಸಮಾಧಿ ತಗೊಳ್ಬಹುದು ಇಲ್ಲವೋ, ಇವ್ರದ್ದು ಒಳ್ಳೆ ರೀತಿಯ ಸಮಾಧಿ ಆಗಬಹುದು ಇಲ್ಲವೋ ಅನ್ನೋಂಥ ಎಲ್ಲಾ ಪರೀಕ್ಷಣ ನಿರೀಕ್ಷಣಲ್ಲಿ ಆಗ್ತಾ ಇರತ್ತೆ. ಈ ಪ್ರಕಾರ ಸುಮ್ಮನೆ ಬಂದಿದ್ದಾರೆ ನನಗೆ ಸಲ್ಲೇಖನ ಕೊಡಿದ್ರೆ ಯಾರು ಸಲ್ಲೇಖನ ಕೊಡುವುದಿಲ್ಲ. ಅವ್ರನ್ನ ಮೊದಲು ಪೂರ್ತಿ ಅವ್ರನ್ನ ತಿಳ್ಕೊಳ್ತಾರ, ಅವ್ರದ್ದು ಏನು ಎಲ್ಲ ನಾವು ಹೇಳ್ತೀವಲ್ಲ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ತಾರ, ಅವ್ರು ಹೇಗಿದ್ದಾರೆ, ಮುಂದೆ ಅವ್ರದ್ದು ಹೇಗಾಗಬಹುದು, ಯಾವ ರೀತಿ ಆಗಬಹುದು ಎಲ್ಲವನ್ನು ತಿಳ್ಕೊಂಡು ಆಮೇಲೆ ಅವ್ರನ್ನ ಸ್ವೀಕಾರ ಮಾಡ್ತಾರ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಆಮೇಲೆ 20 ನಂಬರ್ದು प्रतिलेख ಅಂತ ಬಂತಿಲ್ಲಿ. प्रतिलेखದಲ್ಲಿ ಏನ್ ಹೇಳ್ತಾರ ಅಂತಂದ್ರೆ समाधि मरण की सिद्धि कैसी होगी इत्यादि विषयों का शोधन करना निरीक्षण करना. ಇಲ್ಲಿ प्रतिलेखದಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ಸಮಾಧಿ ಮರಣದ ಸಿದ್ಧಿ ಹೇಗೆ ಆಗುತ್ತದೆ ಇತ್ಯಾದಿ ವಿಷಯಗಳ ಬಗ್ಗೆ ಶೋಧನ ಮಾಡೋದು ನಿರೀಕ್ಷಣ ಮಾಡುವಂತ ವಿಷಯ ಇದರಲ್ಲಿ ಬರುತ್ತದೆ ಅಂತ ಹೇಳ್ತಾರ. 21 पृच्छाದಲ್ಲಿ ಏನು ಬರ್ತಂತಂದ್ರೆ समाधि के लिए अपने संग में साधु के आ जाने पर संघ नायक संघ से पूछते हैं कि इनको ग्रहण करना है या नहीं. ಸಮಾಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಯಾರಾದ್ರೂ ಬೇರೆ ಸಂಘದಿಂದ ಸಾಧುಗಳಲ್ಲಿ ಬಂದಾಗ ಅವರು ಆಚಾರ್ಯ ಡೈರೆಕ್ಟ್ ಅವ್ರನ್ನ ಸ್ವೀಕಾರ ಮಾಡಲ್ಲ. ಸಂಘದಲ್ಲಿರುವಂತ ಅನ್ಯ ಸಾಧುಗಳಿಗೆ ಅವರು ಏನ್ ಮಾಡ್ತಾರ, ನಾವು ಇವ್ರನ್ನ ಸ್ವೀಕಾರ ಮಾಡೋಣ, ಇವ್ರನ್ನ ಗ್ರಹಣೆ ಮಾಡ್ಕೊಳ್ಳೋಣ ಅಥವಾ ಬೇಡೋ, ಇವ್ರ ಸಮಾಧಿ ಮಾಡಿಸೋಣ ಅಥವಾ ಬೇಡೋ ಅಂತ ಸಂಘದಲ್ಲಿರುವಂತ ಎಲ್ಲಾ ಸಾಧುಗಳಿಗೆ ಅವರು ಕೇಳ್ತಾರ. ಆಮೇಲೆ ಅರ್ಥಾತ್ ಈ ಸಾಧು ಸಮಾಧಿಗೆ ಯೋಗ್ಯ ಹೇ ಯಾ ನಹಿ ಅಂದ್ರೆ ಈ ಸಾಧುಗಳು ಸಮಾಧಿಗೆ ಯೋಗ್ಯ ಇದಾರೋ ಅಥವಾ ಇಲ್ಲವೋ ಅನ್ನುವಂತ ಪ್ರಶ್ನೆ ಅವರು ಕೇಳ್ತಾರಲ್ಲಿ.
आप इस कार्य में समर्थक है या नहीं, ಈ ಸಮಾಧಿ ಮಾಡಿಸೋದ್ರಲ್ಲಿ ನೀವು ಸಮರ್ಥಕ, ನನಗೆ ನೀವು ಜೊತೆಗಿದ್ದೀರೋ ಅಥವಾ ಇಲ್ವೋ, ಎಲ್ಲರೂ ಪರ್ಮಿಷನ್ ತಗೊಳ್ಳೇಬೇಕಾಗತ್ತೆ. ಇತ್ಯಾದಿ ಆಚಾರ್ಯ ದ್ವಾರ ಪೂಛಾ ಜನ, ಇತ್ಯಾದಿ ಆಚಾರ್ಯರು ಸಂಘದಲ್ಲಿರುವಂತಹ ಸಾಧುಗಳಿಗೆ ಕೇಳ್ಕೊಳ್ತಿರ್ತಾರ ಅಂತ ತಿಳ್ಕೊಳ್ಬೇಕಿಲ್ಲಿ. ಆಮೇಲೆ 22 ಏಕ ಸಂಗ್ರಹ. ಏಕ ಸಂಗ್ರಹದಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, ಏಕ ಆಚಾರ್ಯ ಏಕ ಹಿ ಕ್ಷಪಕ ಮುನಿಕೋ ಸಮಾಧಿ ಹೇತೋ ಸಂಸ್ಥರಾರೂಢ ಕರ್ತೆ ಹೇ ಏಕ ಸಾಥ್ ಅನೇಕೋಂಕೋ ನಹಿ. ಒಬ್ಬ ಆಚಾರ್ಯರು ಒಂದೇ ಕ್ಷಪಕ ಮುನಿಗಳನ್ನ ಸಮಾಧಿ ಹೇತು ಸಂಸ್ಥರಾರೂಢ ಮಾಡ್ತಾರೆ, ಅನ್ಯ ಸಾಧುಗಳನ್ನ ಮತ್ತಲ್ಲಿ ಒಂದೇ ಸಮಯದಲ್ಲಿ ಬೇರೆ ಬೇರೆ ಸಮಾಧಿಗಳನ್ನ ಮಾಡಿಸೋದಿಲ್ಲ. ಒಂದು ಸಮಯದಲ್ಲಿ ಒಂದೇ ಸಾಧುಗಳ ಸಮಾಧಿ ಆಗ್ತಾ ಇರುತ್ತೆ, ಸಂಘದಲ್ಲಿ ಮತ್ತೆ ಬೇರೆ ಬೇರೆ ಬೇರೆಯವ್ರನ್ನೆಲ್ಲ ಸೇರಿಸ್ಕೊಳ್ಳೋದಿಲ್ಲ ಅವರು ಅಂತ ತಿಳ್ಕೊಳ್ಬೇಕು. ಇಲ್ಲಿ ಅರ್ಥ ಆಯ್ತು. ಇದು ಒಂದು 4-5 ಹಾಸ್ಪಿಟಲ್ ಅಲ್ಲ, ಇದು ಉದಾಹರಣೆದಲ್ಲಿ ಏನು ಹೇಳಿದ್ರೆ, ಇದು ಹಾಸ್ಪಿಟಲ್ ಅಲ್ಲ, ಬಂದಿದ್ದೆಲ್ಲ ಪೇಷಂಟ್ಗಳನ್ನ ಸ್ವೀಕಾರ ಮಾಡೋದಂತಲ್ಲ. ಇದು ಆ ಒಂದು ಸಾಧುಗಳ ಸಮಾಧಿ ಒಳ್ಳೆ ರೀತಿಯಿಂದ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಬಂದವರನ್ನೆಲ್ಲ ಅವರು ಸ್ವೀಕಾರ ಮಾಡುವುದಿಲ್ಲ. ಈಗ ಒಬ್ರು ಸಮಾಧಿ ಆಗೋ ತನಕ ಅವ್ರು ಇನ್ನೊಂದು ಸಾಧುಗಳನ್ನ ಅವರು ಸ್ವೀಕಾರಲ್ಲಿ ಮಾಡುವುದಿಲ್ಲ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಏನದರ ಹೆಸರು ಅಂತ ಏನ್ ಹೇಳಿದ್ರು, ಏಕ ಸಂಗ್ರಹ ಅಂತ ಬಂತಿಲ್ಲಿ. 23 आलोचना ಅಂತ ಹೇಳ್ತಾರೆ ಇಲ್ಲಿ. जीवन पर्यंत साधु अवस्था में जो दोष लगे हैं उनको आचार्य के लिए निवेदन कर देना. ಈ ಜೀವನ ಪರ್ಯಂತ ಸಾಧು ಅವಸ್ಥೆಯಲ್ಲಿ ಏನೇನು ದೋಷಗಳಾಗಿದಾವ ಆ ಎಲ್ಲಾ ದೋಷಗಳನ್ನು ಆ ಆಚಾರ್ಯ ಪರಮೇಶ್ವರಗಳನ್ನ ನಾವೇನು ಸ್ವೀಕಾರ ಮಾಡಿದೀವಿ ಆ ಆಚಾರ್ಯರ ಹತ್ರ ಏನ್ ಮಾಡುದು, ನಿವೇದನ ಮಾಡುವುದು. ನನ್ನಿಂದ ದೋಷಗಳಾಗಿದ್ದಾವ, ನನಗೆ ಅದಕ್ಕೆ ಪ್ರಾಯಶ್ಚಿತ್ತ ಕೊಡಿ, ನನಗೆ ನನ್ನ ಆತ್ಮ ಕಲ್ಯಾಣ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅನ್ನುವಂತ ಅವ್ರ ಮುಂದೆ ನಿವೇದನ ಮಾಡೋದು. ಯಾರಿಗೆ? ಆಚಾರ್ಯರ ಮುಂದೆ. ಆಮೇಲೆ ಗುಣ ದೋಷ ಆಲೋಚನಾಕ್ಕೆ ಗುಣ ದೋಷಕ ಕಥನ. ಈ ನನ್ನಿಂದ ಏನನ್ನ ಆಗಿದಾವ ಆಲೋಚನೆ ಮಾಡಿಕೊಂಡು ಆ ಗುಣಗಳ ದೋಷದ ಕಥನ ಇಲ್ಲಿ ಮತ್ತೆ ಈ ವಿಷಯದಲ್ಲಿ ಬರುತ್ತೆ. 25 ಏನು ಶಯ್ಯ ಅಂತ ಬಂತಿಲ್ಲಿ. जहां भक्त प्रतिज्ञा मरण ग्रहण करता है वह स्थान वसति का कैसी हो. ಯಾವ ಭಕ್ತ ಪ್ರತ್ಯಾಕರಣ ಪ್ರತಿಜ್ಞಾ ಮಾಡಿದಾರಲ್ಲ, ಭಕ್ತ ಬಂದು ನನಗೆ ಸಲ್ಲೇಖನ ಮರಣ ಕೊಡಿ ಅಂತ ಅವ್ರೇನು ಪ್ರಯತ್ನ ಭಾವನೆ ಮಾಡಿದಾರಲ್ಲ, ಅಂತಹ ಸಾಧುಗಳಿಗೆ ಅವರನ್ನು ನಾವು ಎಲ್ಲಿ ಯಾವ ತರದ ವಸತಿಕೆಯಲ್ಲಿ ಇಡಬೇಕು, ಅವ್ರನ್ನ ಯಾವ ಸ್ಥಾನದಲ್ಲಿ ಅವರಿಗೆ ನಾವು ವಿರಾಜಮಾನ ಮಾಡಬೇಕು, ಎಲ್ಲಿ ಅವರನ್ನ ಕೂರಿಸಬೇಕು, ಎಲ್ಲಿ ಸಮಾಧಿಗೋಸ್ಕರ ಅವರನ್ನ ನಾವು ಅಲ್ಲಿ ಅವ್ರದ್ದು ವ್ಯವಸ್ಥೆ ಮಾಡಬೇಕು ಅನ್ನುವಂಥ ವಿಧಿಗಳು ಈ ಶಯ್ಯ ವಿಧಿದಲ್ಲಿ ಬರ್ತಾವ ಅಂತ ತಿಳ್ಕೊಳ್ಬೇಕಿಲ್ಲಿ. ಆಮೇಲೆ ಸಂಸ್ತರ. ಸಂಸ್ತಾರದಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, ಜಿಸ್ ಪರ್ ಕ್ಷಪಕ ಲೇಡ್ತಾ ಹೇ ವ ಭೂಮಿ ತೃಣ ಆದಿ ಕೇಸೆ ಹೋ. ಆ ಏನು ಕ್ಷಪಕ ಮಲಗುವಂತ ಸ್ಥಾನ ಇದೆ, ಆ ಸ್ಥಾನ ಹೇಗಿರ್ಬೇಕು, ಆ ಭೂಮಿ ಹೇಗಿರ್ಬೇಕು, ಅಲ್ಲಿ ತೃಣ ಅಂದ್ರೆ ಹುಲ್ಲೆಲ್ಲ ಎಂತಾದ ಹುಲ್ಲು ಹಾಕಿರ್ಬೇಕು ಅನ್ನುವಂತ ಅನೇಕ ವಿಧಿಗಳು ಈ ವಿಷಯದಲ್ಲಿ ಬರ್ತಾವ. ಆಮೇಲೆ 27 ನಿರ್ಯಾಪಕ ಅಂತ ಬಂತಿಲ್ಲಿ. ನಿರ್ಯಾಪಕದಲ್ಲಿ ಬಂದಾಗ ಏನ್ ಹೇಳ್ತಾರೆ ಅಂತಂದ್ರ, ಕ್ಷಪಕ ಕಿ ಸೇವಾ ಕರ್ನೆ ವಾಲೆ ಮುನಿಗನ್ ಕೇಸೆ ಹೋ. ಈ ನಿರ್ಯಾಪಕ ಅಂತ ಬಂದಾಗ ಆ ಕ್ಷಪಕ ರಾಜರ ಸೇವೆ ಮಾಡುವಂತ ಮುನಿಗಳು ಹೇಗಿರ್ಬೇಕು, ಎಂತವ್ರು ಇರಬೇಕು, ಯಾವ ಗುಣಗಳ ಸಹಿತ ಇರಬೇಕು ಅನ್ನುವಂತ ವಿಷಯಗಳು ಇಲ್ಲಿ ಬರುತ್ತೆ. 28 प्रकाशन. क्षपक को यावत जीव आहार का त्याग कराने के लिए उसको आहार को दिखाकर आहार से विरक्ति कराना. ಇದು ಬಹಳ ಬಹಳ ಕಠೋರವಾಗಿರುತ್ತೆ ಇದು ಈ ವಿಧಿಗಳು. ನಾವು ನೋಡಿದೀವಿ ಕಣ್ಣಾರೆ. ಪ್ರಕಾಶನದಲ್ಲಿ ಏನ್ ಮಾಡ್ತಾರ ಅಂತಂದ್ರ, ಆ ಕ್ಷಪಕರಿಗೆ ಇನ್ನು ಇದು ಜೀವನ ಪರ್ಯಂತ ಇದು ಆಹಾರವನ್ನು ತ್ಯಾಗ ಮಾಡಿಸಬೇಕು. ಎಲ್ಲಾ ಪ್ರಕಾರದ ಪಂಚ ಪಕವಾನಗಳನ್ನ ಮಾಡಿರ್ತಾರಲ್ಲ ಅಡಿಗೆ ಚೌಕದಲ್ಲಿ, ಎಲ್ಲವನ್ನು ತಂದವ್ರ ಮುಂದೆ ಹಿಡಿತಾರೆ. ಆ ಕ್ಷಪಕರ ಹತ್ರ ಎಲ್ಲವನ್ನು ತಂದು ಮುಂದೆ ಹಿಡಿತಾರ. ಇದು ತಿನ್ಬೇಕಂತ ಆಸೆ ಇದೆ ನಿಮಗ, ಅವ್ರ ಕೈ ಮುಂದೆ ಮಾಡಿದ್ರಂದ್ರೆ ಆ ಆಹಾರ ಬಗ್ಗೆ ಹೇಳೋದು. ಇದನ್ನ ನೀನು ಎಷ್ಟು ಭಾವದಿಂದ ತಿಂದಿದೀಯಾ, ಎಷ್ಟು ತಿಂತಾ ಬಂದಿದೀಯಾ, ಎಷ್ಟು ಸರಿ ತಿಂದಿದೀಯಾ, ಇದನ್ನ ತಿಂದ್ರು ಕೂಡ ನಿನಗೆ ಇನ್ನೂ ತೃಪ್ತಿ ಆಗಿಲ್ಲ, ಮತ್ತೆ ಮನಸ್ಸಾಗ್ತಾ ಇದೆ ನಿನಗೆ ಅಂತ ಹೇಳೋದು. ಅವಾಗ ಶಪಕ ಆಟೋಮೆಟಿಕ್ ಕೈ ಮುಚ್ಚಿಬಿಡ್ತಾನ, ಅವಾಗ ಅದ ತ್ಯಾಗ ಮಾಡಿಬಿಡೋದು. ಹೀಗೆ ಅನೇಕ ವಸ್ತುಗಳನ್ನು ತಯಾರು ಮಾಡಿಸ್ಬಿಟ್ಟಿರ್ತಾರ. ಅಂತಹ ವಸ್ತುಗಳಲ್ಲಿ ಹೇಳ್ತಾರೆ, ಶಪಕೋ ಯಾವ ಜೀವ ಆಹಾರ ಕಾ ತ್ಯಾಗ कराने के लिए उसको आहार को दिखाकर, ಆಹಾರವನ್ನು ತೋರಿಸಿ ಆಹಾರ ಸೇ ವಿರಕ್ತಿ ಕರಾನ, ಆಹಾರದಿಂದ ವಿರಕ್ತ ಮಾಡುವಂತ ವಿಧಿಗಳು. ಇವೆಲ್ಲ ವಿಧಿಗಳು ಬಹಳಷ್ಟು ಖತರ್ನಾಕ್ ವಿಧಿಗಳಿದಾವ. ಸಮಾಧಿ ತಗೊಳ್ಳೋದ್ರೆ ಅಷ್ಟೇನು ಸಾಮಾನ್ಯ ಇಲ್ಲ. ಅದು ಬಾಯಿಗೆ ಹೇಳೋದು ಬಹಳ ಈಸಿ ಇದೆ, ಸಮಾಧಿ ಸಲ್ಲೇಖನ ಸಮಾಧಿ ಅಂತ. ಆದ್ರೆ ತಗೊಳ್ಳುವಂತ ವಿಧಿಗಳಿದಾವಲ್ಲ, ಇಲ್ಲಿ ಬರುವಂತ ವಿಷಯಗಳು ಬರ್ತಾವಲ್ಲ, ಮೈ ಜುಮ್ ಅನ್ಲೇಬೇಕಲ್ಲಿ. ಆ ರೀತಿ ವಿಷಯಗಳನ್ನ ಬಿಡಿಸಿ ಹೇಳಿದಾರೆ ಇಲ್ಲಿ ಆಚಾರ್ಯ ಭಗವಂತರು.
ಆಮೇಲೆ ಕೊನೆಗೆ 29 ಹಾನಿ. ಹಾನಿದಲ್ಲಿ ಏನು ಬರುತ್ತೆ ಅಂತಂದ್ರೆ ಕ್ಷಪಕ ಸೆ ಕ್ರಮಶಃ ಆಹಾರ ಪಾನೀಕ ತ್ಯಾಗ ಕರ್ಣ. ಆ ಕ್ಷಪಕನಿಂದ ಕ್ಷಪಕರಿಗೆ ಕ್ರಮದಿಂದ ಏನ್ ಮಾಡೋದು, ಆಹಾರ ಮತ್ತು ಜಲವನ್ನು ತ್ಯಾಗ ಮಾಡಿಸುವುದು. ಕ್ರಮಪೂರ್ವಕ ಒಟ್ಟಿಗೆ ಒಮ್ಮೆ ತ್ಯಾಗ ಮಾಡಿಸುವುದಿಲ್ಲ, ಅದು ಕಡಿಮೆ ಮಾಡ್ತಾ 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 ಕ್ರಮದಿಂದ ಅದನ್ನೆಲ್ಲ ತ್ಯಾಗ ಮಾಡಿಸ್ತಿರ್ತಾರ. 30 प्रत्याख्यान, जीवन पर्यंत के लिए सर्वथा आहार त्याग कराना. प्रत्याख्यान ಅಂದ್ರೆ ತ್ಯಾಗ, ಜೀವನ ಪರ್ಯಂತ ಇನ್ನ ಎಲ್ಲವನ್ನು ತ್ಯಾಗ ಮಾಡಿಸಿಬಿಡುವುದು, ಈ ರೀತಿ ಬರುತ್ತೆ ಅದು. ಆಮೇಲೆ 31 ನಂಬರ್ದು ಕ್ಷಾಮನ. ಕ್ಷಾಮನ ಇವ್ರು ಬರ್ಕೊಳಗೆ ಏನೇನೋ ಬರ್ಕೊಂಡ್ಬಿಟ್ಟಿರ್ತಾರ. ಕ್ಷಾಮಣ, ಕ್ಷಾಮಣದಲ್ಲಿ ಏನ್ ಹೇಳ್ತಾರೆ ಅಂತಂದ್ರ ಕ್ಷಪಕ ದ್ವಾರ ಸಮಸ್ತ ಸಂಘಸೆ ಕ್ಷಮಾ ಯಾಚನ. ಆ ಕ್ಷಪಕ ಏನ್ ಮಾಡ್ತಾರ ಅಂತಂದ್ರ ಯಾವ ಸಂಘದಲ್ಲಿ ಹೋಗಿ ಸೇರ್ಕೊಂಡಿರ್ತಾರ ಆ ಸಂಘದಲ್ಲಿರುವಂತಹ ಸಮಸ್ತ ಸಂಘದಲ್ಲಿರುವಂತಹ ಸಾಧುಗಳಿಗೆ ಅವ್ರು ಏನ್ ಮಾಡ್ತಾರ, ಕ್ಷಮೆ ಯಾಚನೆ ಕೇಳುತ್ತಾರೆ. ಆಮೇಲೆ 32 ಕ್ಷಪಣ. 32 ನಂಬರ್ ಯಾವುದು? ಕ್ಷಪಣ, ಅನುಶಿಷ್ಟಿ ಅಲ್ಲ, ಕ್ಷಪಣ. ಶಪಕ ದ್ವಾರ ಕರ್ಮೋ ಕಿ ನಿರ್ಜರ ಹೋನ ಉಸ್ಕಾ ಕಥನ ಆತಾ ಹೈ. ಈ ಶಪಕನಿಂದ ಕರ್ಮಗಳ ನಿರ್ಜರೆ ಆಗುವಂತ ವಿಧಿಗಳು ಅದರ ಕಥನ ಈ ವಿಷಯದಲ್ಲಿ ಬರುತ್ತದೆ. 33 ಅನುಶಿಷ್ಟಿ. ಅನುಶಿಷ್ಟಿ ಅಂತ ಬಂತು 33. ಇದರಲ್ಲಿ ಏನ್ ಹೇಳ್ತಾರ ಅಂತಂದ್ರ ನಿರ್ಯಾಪಕ ಆಚಾರ್ಯ ದ್ವಾರ, ನಿರ್ಯಾಪಕ ಆಚಾರ್ಯ ಕಡೆಯಿಂದ ಶಪಕ ಕಲಿಯೇ, ಶಪಕನಿಗೋಸ್ಕರ ಮಹಾವ್ರತ ಆದಿ ಮೂಲ ಗುಣ ತಥಾ ಉತ್ತರ ಗುಣೋ ಕಾ ಉಪದೇಶ ದೇನ. ಆ ನಿರ್ಯಾಪಕ ಆಚಾರ್ಯ ಏನ್ ಮಾಡ್ತಾರ ಅಂತಂದ್ರೆ ಆ ಕ್ಷಪಕನಿಗೆ ಮಹಾವ್ರತ ಆದಿ ಅದರದು ಆಮೇಲೆ ಮೂಲ ಗುಣಗಳು ಉತ್ತರ ಗುಣಗಳು ಉಪದೇಶವನ್ನು ಆ ಮುನಿಗಳಿಗೆ, ಆ ಕ್ಷಪಕ ರಾಜರಿಗೆ ಯಾರು ಕೊಡ್ತಿರ್ತಾರ? ನಿರ್ಯಾಪಕ ಆಚಾರ್ಯರು ಕೊಡ್ತಿರ್ತಾರೆ. ಇಸ್ಮೇ ಸಬ್ಸೆ ಅಧಿಕ ಶ್ಲೋಕ ಹೈ. ಇದರಲ್ಲಿ ಎಲ್ಲರಿಗಿಂತ ಜಾಸ್ತಿ ಶ್ಲೋಕಗಳು ಈ ವಿಷಯದಲ್ಲಿ ಬರ್ತಾವ. ಎಷ್ಟನೇ ನಂಬರ್ ವಿಷಯದು? 33ನೇ ನಂಬರ್ ವಿಷಯದಲ್ಲಿ ಎಲ್ಲರಿಗಿಂತ ಜಾಸ್ತಿ ಶ್ಲೋಕ ತಗೊಂಡು ಬಹಳ ಒಳ್ಳೆ ರೀತಿಯಿಂದ ಉಪದೇಶವನ್ನು ಇಲ್ಲಿ ಕೊಟ್ಟಿರ್ತಾರೆ. ಸಬ್ಸೆ ಬಡ ಅಧಿಕಾರ ಹೇ, ಎಲ್ಲರಿಗಿಂತ ದೊಡ್ಡ ಅಧಿಕಾರ ಅಂದ್ರೆ ಈ ಅಧಿಕಾರ, ಅನುಶಿಷ್ಟಿ ಅಧಿಕಾರ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಅರ್ಥ ಆಯ್ತಾ? ಸಮझे ನೈ? ಅರ್ಥ ಆಯ್ತು. 34ನೇ ನಂಬರ್ದು ಸಾರಣ. ಸಾರಣದಲ್ಲಿ ಏನ್ ಹೇಳ್ತಾರ ಅಂತಂದ್ರ ರತ್ನತ್ರಯ ಧರ್ಮ ಮೇ ಕ್ಷಪಕೋ ಪ್ರೇರಿತ ಕರ್ನ. ಸಾರಣದಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ರತ್ನತ್ರಯ ಧರ್ಮದಲ್ಲಿ ಆ ಕ್ಷಪಕ ರಾಜನನ್ನು ಪ್ರೇರಿತ ಮಾಡಿಸ್ತಾ ಇರ್ತಾರೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ 35 ಕವಚ. ಕವಚದಲ್ಲಿ ಏನ್ ಹೇಳ್ತಾರ ಅಂತಂದ್ರ ಕ್ಷಪಕ ಕೋ ಧರ್ಮೋಪದೇಶ ದ್ವಾರ ವೈರಾಗ್ಯ ರೂಪ ದೃಢ ಕವಚ ಪಹನಾ ದೇನಾ. ನೋಡ್ರಿ ಏನ್ ಹೇಳಿದ್ರಿ ಇಲ್ಲಿ, ಶಬ್ದ ಶಬ್ದದ ಉಪಯೋಗ ಯಾವ ರೀತಿ ಮಾಡ್ಯಾರ ನೋಡ್ರಿ. ಕವಚ ತರ ಅವ್ರಿಗೆ ಸಂಪೂರ್ಣ ಶರೀರಕ್ಕೆ ಯಾವ ರೀತಿ ಕವಚ ಹಾಕೊಳ್ತೀವಿ ಯುದ್ಧ ಆಡಕ್ ಹೋದಾಗ, ಆ ಸಮಯದಲ್ಲಿ ಆ ಯುದ್ಧದಲ್ಲಿ ಆಗುವಂತ ಪ್ರಹಾರದಿಂದ ಬಚಾವ್ ಮಾಡ್ಕೊಳ್ಳೋದಕ್ಕೋಸ್ಕರ ಕವಚ ಹಾಕೊಂಡಿರ್ತೀವಿ. ಅದೇ ರೀತಿ ಇಲ್ಲಿ ಆ ಕ್ಷಪಕ ರಾಜನಿಗೆ ಧರ್ಮೋಪದೇಶವನ್ನು ಕೊಟ್ಟು ವೈರಾಗ್ಯ ರೂಪಿ ದೃಢವಾದ ಕವಚವನ್ನು ಅವರಿಗೆ ಹಾಕುವುದು. ಇಸ್ಮೆ ಘೋರ ಪರಿಷಯ, ಈ ವಿಷಯದಲ್ಲಿ ಘೋರ ಪರಿಷಯ ವಿಜಯಿ ಸುಕುಮಾಲ ಆದಿ ಮುನಿಯೋಕಿ ಕಥಾಯೇ. ಘೋರ ಪರಿಷಯವನ್ನು ಸಹನೆ ಮಾಡಿಕೊಂಡಿರುವಂತಹ ಸುಕುಮಾಲ ಆದಿ ಮುನಿಗಳ ಕಥನಗಳು ಇದರಲ್ಲಿ, ಈ ಕಥೆಗಳು ಇದರಲ್ಲೆಲ್ಲ ಬರ್ತಿರ್ತಾವ, ಉದಾಹರಣೆಗಳು ಬರ್ತಿರ್ತಾವ ಅಂತ ತಿಳ್ಕೊಳ್ಬೇಕು. ಇಲ್ಲಿ 35 ಕವಚ ಆಯ್ತು. 36 ಸಮತಾ. 36ರಲ್ಲಿ ಸಮತಾ. ಸಮತಾದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಸಮತಾ ಭಾವಕ ವರ್ಣನ. ಸಮತಾ ಭಾವ ಹೇಗಿರ್ಬೇಕು ಅನ್ನುವಂತ ವರ್ಣನೆ ಈ 36 ನಂಬರ್ದಲ್ಲಿ ಹೇಳಿದ್ದಾರೆ. 37 ಧ್ಯಾನ. ಈ ಧ್ಯಾನದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಧರ್ಮ ಧ್ಯಾನ ಆದಿಕ ಸವಿಸ್ತಾರ ಕಥನ. ಧರ್ಮ ಧ್ಯಾನ ಆದಿ ಕಥನ ಇದರಲ್ಲಿ ಸವಿಸ್ತಾರ ಪೂರ್ವಕ ಕಥನ ಇದರಲ್ಲಿ ಮಾಡಿರುತ್ತಾರೆ. ಆಮೇಲೆ लेशा, 6 लेशा का कथन एवं मरते समय कौन सी लेशा होवे तो क्षपक किस गति में जाता है इसका वर्णन. 6 ಲೇಷಗಳಿದಾವ. ಯಾವ್ಯಾವ ಲೇಷಗಳು? 6 ಕೃಷ್ಣ ನೀಲ ಕಾಪೋತ ಪೀತ ಪದ್ಮ ಶುಕ್ಲ. ಈ 6 ಲೇಷಗಳಿದಾವ. ಮರತೆ ಸಮಯ, ಸಾಯೋ ಸಮಯದಲ್ಲಿ
ಕೋನ್ಸಿ ಲೇಷ ಹೋವೆ, ಸಾಯೋ ಸಮಯದಲ್ಲಿ, ಮರಣದ ಸಮಯದಲ್ಲಿ ಯಾವ ಲೇಷ ಇರಬೇಕು, ಕ್ಷಪಕ್ ಕಿಸ್ ಗತಿ ಮೇ ಜಾತಾ ಹೇ, ಯಾವ ಲೇಷದಲ್ಲಿ ಮರಣ ಆದಾಗ ಯಾವ ಜೀವ ಎಲ್ಲಿ ಹೋಗುತ್ತದೆ ಅನ್ನುವಂತ ಉದಾಹರಣೆಗಳು ಈ ವಿಷಯದಲ್ಲಿ ವರ್ಣನೆಗಳನ್ನ ಮಾಡಿದ್ದಾರೆ. 39 ಫಲ. 39ರಲ್ಲಿ ಫಲದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, 4 ಆರಾಧನಾओं की आराधना करने से क्या फल मिलता है. 4 ಆರಾಧನಾಗಳನ್ನು ಹೇಳಿದರೆ, ದರ್ಶನಾರಾಧನಾ, ಜ್ಞಾನಾರಾಧನಾ, ಚಾರಿತ್ರಾರಾಧನಾ ಮತ್ತು ತಪಾರಾಧನಾ. ಈ 4 ಆರಾಧನೆಗಳನ್ನ ಮಾಡಿದ ನಂತರ ಯಾವ್ಯಾವ ಫಲಗಳು ಸಿಗ್ತಾವ ಅನ್ನುವಂತ ವಿಷಯ ಇಲ್ಲಿ ಬರುತ್ತೆ. ಆಮೇಲೆ 40 आराधक. आराधकದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, आराधक के शरीर का त्याग शपथ की मृत्यु होने के बाद संघ का कर्तव्य क्या है. ಆ ಆರಾಧಕ ಏನಿದಾನಲ್ಲ, ಅವನ ಮೃತ್ಯು ಆದ ನಂತರ, ಶರೀರದ ತ್ಯಾಗ ಆದ ನಂತರ, ಮರಣ ಆದ ನಂತರ, ಆ ಶಪಥ್ की मृत्यु होने के बाद, ಶಪಕನ ಮರಣ ಆದ ನಂತರ ಸಂಘ का क्या कर्तव्य है, ಸಂಘದ ಏನು ಕರ್ತವ್ಯ ಇದೆ ಅವಾಗ, ಶಪಕ್ಕೆ ಶವ का क्या करना, ಆ ಶಪಕದ ಶರೀರವನ್ನು, ಶವವನ್ನು ಏನ್ ಮಾಡಬೇಕು, ಇತ್ಯಾದಿ ವಿಷಯ ಕಥನ, ಇತ್ಯಾದಿ ವಿಷಯಗಳ ಕಥನ ಇಲ್ಲಿ ಮುಂದೆ ಈ ವಿಷಯದಲ್ಲಿ, ಆರಾಧಕ ವಿಷಯದಲ್ಲಿ ಹೇಳಿರುತ್ತಾರೆ. ಈ ಪ್ರಕಾರ 40 ಇಲ್ಲಿ ಏನಿದಾವ, ಉಪಯುक्त 40 प्रकरणों का अधिकारों में से प्रथम अरहम नाम के अधिकार का प्रारंभ करते हैं. ಇಲ್ಲಿ ಏನು ಮೇಲೆ 40 ಅಧಿಕಾರಗಳನ್ನ ಹೇಳಿದಾರ, ಆ 40 ಅಧಿಕಾರದಲ್ಲಿ ಪ್ರಥಮ ಅರ್ಹಂ ನಾಮದ ಅಧಿಕಾರವನ್ನು ನಾವಿಲ್ಲಿಗ ಪ್ರಾರಂಭ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಇಲ್ಲಿ. ಓ ಪರಮಾತ್ಮ, ಪ್ರಥಮ ಇಲ್ಲ, ನಾನು ಹೇಳುವಾಗ ಪ್ರಥಮ ಅಂತ ಶಬ್ದ ಬಂದಿರಬಹುದು, ನೀವು ಅದನ್ನ ಬರ್ಕೊಂಡ್ಬಿಟ್ಟಿರಾ. ಎರಡನೇದು ನಂಬರ್ ಯಾವ್ದು ಅಂದ್ರೆ ಲಿಂಗ ಅಂತ ಬರುತ್ತೆ ಅದು. ನೀವು ಅಂತಿಮ ಆರಾಧಕ ಅಂತ ಹೇಳಿದ್ದೀರಾ, ಒಂದು ವರ್ಡ್ ಅಂತ. ಶಬಾಷ್, ಎಲ್ಲ ನನಗೆ ಗಂಟೆ ಬಿದ್ದಿರ್ ಚಲಾಗೈತಿ. ಅಂಥವ್ರು ಬ್ಯಾಡ ಇಂಥವ್ರು ಬ್ಯಾಡ ಅಂತ ಸಂತ್ಯಾಗ ಹೋದ್ರೆ, ಸಂತ್ಯಾಗೆಲ್ಲ ಇಂಥವ್ರ ಗಂಟೆ ಬಿದ್ದರು ನೋಡಿ ನಂಗೆ ಪಂಡಿತರ. ಪಂಡಿತಂದು ಎಷ್ಟು ಪುಣ್ಯ ಐತೆ ನೋಡ್ರಲ್ಲ. ಪಂಡಿತಂದು ಎಷ್ಟು ಪುಣ್ಯ ಇದೆ ಅಂತಂದರೆ ನಿಜವಾಗ್ಲೂ ಬಹಳ ಪುಣ್ಯವಂತ. ನಾನು ಹೊಗಳ್ತಾ ಇಲ್ಲ, ನನಗೆ ಹೊಗಳಕ್ಕೆ ಯಾವತ್ತೂ ನನಗೆ ಬರಲ್ಲ, ಯಾರನ್ನೂ ಇನ್ನೊಬ್ರು ನಾನು ಯಾವತ್ತೂ ಅಲ್ಲೂ ಹೊಗಳಲ್ಲ. ಎಷ್ಟು ಪುಣ್ಯ ಇದೆ ಅಂತಂದರೆ, ಇದು ಆನ್ ಮತ್ತು ಆಫ್ ಮಾಡೋದಕ್ಕೋಸ್ಕರ ಬಂದು ಕೂತ್ಕೊಂಡಿರ್ತೀರ ಸ್ವಾಧ್ಯಾಯ ಕೇಳ್ಕೊಂತ. ನಿಜವಾಗಲೂ ಇದು ಇಲ್ಲ, ಇಲ್ಲಿ ಇದು ಆನ್ ಆಫ್ ಇರ್ಲಾಗ್ತೈತೆ ಅಂದ್ರೆ ಇಷ್ಟೊತ್ತಿಗೆ ಏನು ಮಾಡ್ತಿದ್ದೆ, ಎಲ್ಲರೂ ತಿರ್ಗಾಡಕ್ಕೆ ಹೋಗ್ತಿದ್ದೆ, ಎಲ್ಲರೂ ಮಲ್ಕೊಂಡು ಬಿಟ್ಟಿರ್ತದ. ಇದು ಆನ್ ಮತ್ತು ಆಫ್ ಮಾಡೋದಕ್ಕೋಸ್ಕರ ಬಂದು ಕೂತ್ಕೊಂಡಿದ್ಯಲ್ಲಪ್ಪ, ನಿಜವಾಗಲೂ ನೀವು ಬಹಳ ಪುಣ್ಯವಂತ. ಸ್ವಾಧ್ಯಾಯ ಕೇಳಲಿಕ್ಕೆ ಸಿಗಬೇಕಾದ್ರೂ ಎಲ್ಲರಿಗೂ ಸಿಗಲ್ಲ, ಅದು ಎಲ್ಲರ ಭಾಗ್ಯದಲ್ಲಿ ಸ್ವಾಧ್ಯಾಯ ಇರಲ್ಲ. ಬಹಳ ಪುಣ್ಯವಂತರಿಗೆ ಮಾತ್ರ ಈ ಸ್ವಾಧ್ಯಾಯ ಸಿಕ್ಕಿರುತ್ತೆ. ಅದು ಕ್ಯಾಮ್ರಾ ನಿಂಬೆದಿಂದ ನೀನು ಸಿಕ್ಕಿದೆ ಇವಾಗ. ಖುಷಿ ಆಗತ್ತೆ ಅದು. ಅರ್ಹಂ ನಾಮದ ಅಧಿಕಾರ ಪ್ರಾರಂಭ ಮಾಡೋಣ್ರಿ, ಪ್ರಾರಂಭ ಮಾಡೋಣ. जिस मुनि के मुनिपन का नाश करने वाला बुढ़ापा आया है. ಯಾವ ಮುನಿಗಳಿಗೆ ಮುನಿ ಧರ್ಮ ಏನಿದೆಯಲ್ಲ, ಆ ಮುನಿ ಧರ್ಮವನ್ನು ನಾಶ ಮಾಡುವಂಥದ್ದು ಏನು ಬುಡಾಪ ಅಂದ್ರೆ ಏನ, ಮುಪ್ಪುತನ ಏನಿದೆಯಲ್ಲ, ಆ ಮುಪ್ಪುತನ ಬಂದಿದೆ ಇವಾಗ. ಆ ಮುಪ್ಪುತನ ಬಂದಾಗ ಏನ್ ಮಾಡ್ತಾರಂತಂದ್ರ, ಯಾ ಜಿಸ್ಕೋ ದೂರ ಕರ್ನಾ ಅಶಕ್ಯ ಹೈ ऐसे ರೋಗ ಆ ಗಯಾ ಹೈ. ಆ ರೋಗ ಬಂದಿದೆ, ರೋಗವನ್ನು ದೂರ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಏನದಕ್ಕೆ ಅಂತಾರೆ ನೀವು, ಅಶಕ್ಯ ಇದೆ ಅದು. ಆ ರೋಗವನ್ನು ದೂರ ಮಾಡೋದು ಶಕ್ಯ ಇಲ್ಲ, ಅದು ಅಶಕ್ಯವಾಗಿದೆ ಅಂತ ರೋಗಗಳು ಬಂದು ಬಿಟ್ಟಿದಾವ ಅವರಿಗೆ. ಅಥವಾ ತ್ರಿಯಂಚ ಮಾನವ और ದೇವ ದ್ವಾರ ಉಪಸರ್ಗ ಪ್ರಾಪ್ತ ಹುವಾ ಹೈ. ತ್ರಿಯಂಚ ಮನುಷ್ಯ ಹಾಗೂ ದೇವತೆಗಳಿಂದ ಉಪಸರ್ಗಗಳು ಬಂದು ಬಿಟ್ಟಿದಾವ. संयम को नष्ट करने वाले अनुकूल शत्रु द्वारा जो ग्रहित है, ಸಂಯಮವನ್ನು ನಾಶ ಮಾಡುವಂತಹ ಅನುಕೂಲ ಶತ್ರುದಿಂದ जो ग्रहित ಏನು ಗ್ರಹಿತ ಇದೆ, ಭಯಂಕರ ಭಯಂಕರ ವನ ಮೇ ಆ ಗಯಾ ಹೋ ಅಂತ ಭಯಂಕರವಾದ ವನದಲ್ಲಿ ಬಂದು ಭಯಂಕರ ದುರ್ಭಿಕ್ಷ ಪಡಗಯ ಹೋ, ದುರ್ಭಿಕ್ಷ ಬಿದ್ದಿದಲ್ಲಿ ಇನ್ನು ನಮ್ಮ ಸಾಧುಚರ್ಯ ಪಾಲನೆನೇ ಮಾಡಕ್ಕೆ ಆಗುವುದಿಲ್ಲ. ಜಿಸ್ಕೆ ನೇತ್ರ ದುರ್ಬಲ ಹೋಗಯೇ ಹೋ, ಯಾರು ನೇತ್ರ ದುರ್ಬಲವಾಗಿದವ,
अर्थात नेत्रों से दिखना बिल्कुल मंद हो गया हो, ನೇತ್ರದಿಂದ ಕಾಣಿಸೋದು ಬಿಲ್ಕುಲ್ ಕಾಣಿಸ್ಲಿಕ್ಕೆ ಕಾಣ್ತಾನೆ ಇಲ್ಲ, ಏನು ಮಂದಾಗಿ ಬಿಟ್ಟಿದೆ. ಕರ್ಣ ದುರ್ಲಭ हो गए, ಕರ್ಣ ದುರ್ಬಲ हो गए हो, ಕರ್ಣ ಅಂದ್ರೆ ಕಿವಿ, ಕಿವಿಗೂ ಕೇಳಿಸ್ತಾ ಇಲ್ಲ. जो विहार करने में असमर्थ हो चुका है, ವಿಹಾರ ಮಾಡೋದ್ರಲ್ಲಿ ಏನಿದ್ದಾರೆ ಅವರು ಅಸಮರ್ಥರಾಗಿದ್ದಾರೆ. ಜಂಘಾ ಬಲ ರಹಿತ हो गया है, ಜಂಘ ಅಂದ್ರೆ ಏನು ಕಾಲು, ಈ ಜಂಘ ಅಂತ ಹೇಳ್ತೀವಲ್ಲ ಇದಕ್ಕೆ ಏನಂತೀರಿ, ಇದಕ್ಕೆ ತೊಡೆ, ಇದಕ್ಕೆ ಜಂಘ ಅಂತ ಹೇಳ್ತೀವಿ. ಇದರಲ್ಲಿ ಬಲನೇ ಇಲ್ಲ, ಬಲದಿಂದ ರಹಿತರಾಗಿದ್ದಾರ. ಅಂತಹ इस प्रकार अन्य कोई दुर्वार कारण उपस्थित हो गया है, ಇಂತಹ ಅನೇಕ ಪ್ರಕಾರದ ಕಾರಣಗಳು ದುರ್ವಾಹ ಕಾರಣಗಳು ಉಪಸ್ಥಿತರಾಗಿಬಿಟ್ಟವ. तब वह ಭಕ್ತ ಪ್ರತ್ಯಾಖ್ಯಾನ ಮರಣಕ್ಕೆ ಯೋಗ್ಯ ಹೋತಾ ಹೇ, ಆ ಸಮಯದಲ್ಲಿ ಆ ಮುನಿಗಳು ಏನ್ ಮಾಡಬೇಕು, ಭಕ್ತ ಪ್ರತ್ಯಾಖ್ಯಾನ ಮರಣವನ್ನು ಪ್ರಾಪ್ತಿ ಧಾರಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಕೊಳ್ಬೇಕು. ಅವರು ಅವಾಗ ಯೋಗ್ಯರಾಗಿದ್ದಾರ. ಅದಕ್ಕಿಂತ ಮುಂಚೆ ಭಕ್ತ ಪ್ರತ್ಯಾಖ್ಯಾನ ಮರಣ ಇಲ್ಲವೇ ಇಲ್ಲ. ನೀವು ಇವೆಲ್ಲ ಕಾರಣಗಳು ಏನ್ ಹೇಳಿದಾರೆ ನೋಡ್ರಿ ಲಕ್ಷ್ಮಕ್ಕ, ಇಲ್ಲಿ ಈ ಕಾರಣಗಳು ಏನೇನು ಮುಂದೆ ಬರ್ತಾವ, ಮತ್ತೆ ಆದಿ ಕಾರಣಗಳು ನಿಮ್ಗೇನು ಸಾಧನೆ ಮಾಡಕ್ಕೆ ಆಗುವುದಿಲ್ಲ ಅಂತ ಏನು ಕಾರಣಗಳು ಬರ್ತಾವ, ಅಂತಹ ಕಾರಣಗಳು ಬಂದಾಗ ನೀವು ಭಕ್ತ ಪ್ರತ್ಯಾಖ್ಯಾನ ಮರಣ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಯೋಗ್ಯ ಇದೀರಾ. ಏನು ತಿನ್ಲಿಕ್ಕೆ ಸಿಗ್ತಾ ಇಲ್ಲ, ಉಣ್ಲಿಕ್ಕೆ ಸಿಗ್ತಾ ಇಲ್ಲ, ತಿರುಗಾಡ್ಲಿಕ್ಕೆ ಸಿಗ್ತಾ ಇಲ್ಲ, ಏನು ಚೈನಿ ಮಾಡಕ್ ಸಿಗ್ತಾ ಇಲ್ಲ ಅನ್ನುವಂತ ವಿಷಯಗಳಿಂದ ಭಕ್ತ ಪ್ರತ್ಯಾಖ್ಯಾನ ಮರಣ ತಗೊಳ್ಳಿಕ್ಕೆ ಯೋಗ್ಯ ಇಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ಅರ್ಥ ಆಯ್ತಾ? भक्त प्रत्याख्यान मरण के योग्य संयत मुनि है तथा असंयमी भी यथा योग्य इस मरण को कर सकता है. ಭಕ್ತ ಪ್ರತ್ಯಾಖ್ಯಾನ ಮರಣ ಮಾಡ್ಕೊಳ್ಳಿಕ್ಕೆ ಯೋಗ್ಯ ಸಂಯತ ಮುನಿಗಳಿದ್ದಾರ. ತಥಾ ಅಸಂಯಮಿ ಭಿ, ಅಸಂಯಮಿಗಳು ಕೂಡ ಯಥಾ ಯೋಗ್ಯ ಈ ಮರಣವನ್ನು ಧಾರಣೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ ಅಲ್ಲಿ. ಇನ್ನು ಅದರಲ್ಲಿ ಮತ್ತೆ ಬ್ರಾಕೆಟ್ ಅಲ್ಲಿ ಏನು ಕೊಟ್ಟಾರ ಅಂತಂದ್ರ ಸಂಯತಾ ಸಂಯತಿ ಭಿ ಯಥಾ ಶಕ್ಯ ಈ ಸ್ಮರಣಕ್ಕೆ ಯೋಗ್ಯ ಹೇ. ಸಂಯತಾ ಸಂಯತ ಅಂತ ಹೇಳಿದ್ರಲ್ಲಿ ಇಲ್ಲಿ ಹೇಳುವಾಗ ಅಸಂಯಮಿ ಅಂತ ಕೊಟ್ರು, ಬ್ರಾಕೆಟ್ದಲ್ಲಿ ಏನು ಕೊಟ್ರು, ಸಂಯತಾ ಸಂಯತ ಅಂದ್ರೆ 5ನೇ ಗುಣಸ್ಥಾನದ ವ್ರತಿ. 5ನೇ ಗುಣಸ್ಥಾನದ ವ್ರತಿ ಏನಿದಾರಲ್ಲ, ಆ 5ನೇ ಗುಣಸ್ಥಾನದ ವ್ರತಿ ಕೂಡ ಈ ಮರಣವನ್ನು ಪ್ರಾಪ್ತಿ ಮಾಡ್ಕೊಳ್ಬಹುದು. इस प्रकार भक्त प्रत्याख्यान नाम के संन्यास मरण के योग्य कौन है? भक्त प्रत्याख्यान मरणಗೋಸ್ಕರ, ನಾಮದ ಮರಣಗೋಸ್ಕರ ಸನ್ಯಾಸ ಮರಣ के योग्य ಯಾರಿದ್ದಾರ, इस बात को, ಈ ಮಾತನ್ನು यह अरहम नाम का अधिकार बतलाता है. ಅರ್ಹ ನಾಮದ ಅಧಿಕಾರದಲ್ಲಿ ಇದನ್ನು ಮುಂದೆ ನಮಗೆ ಇಲ್ಲಿ ಹೇಳ್ತಾರ. ಭಕ್ತ ಪ್ರತ್ಯಾಖ್ಯಾನ ಮರಣವನ್ನು ತಗೊಳ್ಳಕ್ಕೆ ಯಾರು ಯೋಗ್ಯರಿದಾರ, ಆ ಸನ್ಯಾಸ ಮರಣವನ್ನು ಪ್ರಾಪ್ತಿ ಮಾಡ್ಕೊಳ್ಳಕ್ಕೆ ಯಾರು ಯೋಗ್ಯರಿದಾರ ಅವರ ಬಗ್ಗೆ ಚರ್ಚೆ ಈ ವಿಷಯದಲ್ಲಿ ಮುಂದೆ ಮಾಡ್ತಾರ. जिस कौन से साधु संलेखना के योग्य नहीं है इस बात को बतलाते हैं. ಯಾವ ಸಾಧುಗಳು ಸಂಲೇಖನಕ್ಕೆ ಯೋಗ್ಯ ಇಲ್ಲ ಆ ವಿಷಯವನ್ನು ಇಲ್ಲಿ ಇವಾಗ ಹೇಳ್ತಾರ. जिस साधु के चारित्र निर्दोष फलता हो, ಯಾವ ಸಾಧುಗಳಿಗೆ ಚಾರಿತ್ರ ನಿರ್ದೋಷವಾಗಿ ಪಾಲನೆ ಆಗ್ತಾ ಇದೆ. ಏನ್ ಹೇಳಿದ್ರಿ ಮೊದಲು ಹೆಡ್ ಲೈನ್ ಓದಿದ್ವಿ ನೋಡ್ರಿ, ಮತ್ತೊಂದು ಸರ್ತಿ ನೋಡ್ಕೊಳ್ಳಿ. कौन से साधु संलेखना के योग्य नहीं है, ಯಾವ ಸಾಧುಗಳು ಸಂಲೇಖನ ಮಾಡಿಕೊಳ್ಳಕ್ಕೆ ಯೋಗ್ಯ ಇಲ್ಲ ಈ ವಿಷಯವನ್ನು ಇಲ್ಲಿ ಕೆಳಗಡೆ ಹೇಳ್ತಾ ಇದ್ದೀವಿ. ಯಾವ ಸಾಧುಗಳು ನಿರ್ದೋಷವಾದ ಚಾರಿತ್ರ್ಯದ ಪಾಲನೆ ಮಾಡುತ್ತಾರೆ. ವ್ರತೋ ಮೇ ದೋಷ ಉಪಸ್ಥಿತ ನ ಹೋ, ವ್ರತಗಳಲ್ಲಿ ಯಾವುದೇ ದೋಷಗಳು ಉಪಸ್ಥಿತ ಆಗ್ತಾ ಇಲ್ಲ. ಬಿನಾ ಪರಿಶ್ರಮಕ್ಕೆ ಸಂಯಮ ಕಾ ನಿರ್ವಾಹ ಹೋ ರಹಾ ಹೇ, ಯಾವುದೇ ಪರಿಶ್ರಮ ಇಲ್ಲದೆ ಸಂಯಮದ ಪಾಲನೆ ಆಗ್ತಾ ಇದೆ. ದುರ್ಭಿಕ್ಷ के कारण ಅನ್ನಪಾನ का ಅಭಾವ नहीं है, ದುರ್ಭಿಕ್ಷ ಇದ್ರೂ ಸಹ ಅನ್ನ ಮತ್ತು ನೀರ್ದು ಏನು ಅಲ್ಲಿ ಕೊರತೆ ಇಲ್ಲ. ತಥಾ ನಿರ್ಯಾಪಕ ಆಚಾರ की प्राप्ति आगे दुर्लभ नहीं हुए, ಇಲ್ಲೇನ್ ಮಾತು ಹೇಳ್ತಾರ, ನಿರ್ಯಾಪಕ ಆಚಾರ್ಯರ ಪ್ರಾಪ್ತಿ ಮುಂದೆ ದುರ್ಲಭ ಇರುವುದಿಲ್ಲ. ऐसे समय में, ಇಂಥ ಸಮಯದಲ್ಲಿ ಸಮಾಧಿ नहीं करनी चाहिए, ಇಂಥ ಸಮಯದಲ್ಲಿ ಸಮಾಧಿ ಮಾಡಿಕೊಳ್ಳಬಾರದು. ऐसे साधु जन समाधि के अर्ह योग्य, अर्ह ಅಂದ್ರೆ ಯೋಗ್ಯ,
ಅರ್ಹ ಅಂದರೆ ಯೋಗ್ಯ ನಹಿ ಹೇ, ಅವರು ಯೋಗ್ಯ ಇಲ್ಲ ಅಂತ ತಿಳ್ಕೊಳ್ಬೇಕು. ಅನರ್ಹ ಅಂದರೆ ಅಯೋಗ್ಯರಿದ್ದಾರೆ ಅಂತ ತಿಳ್ಕೊಳ್ಬೇಕು. ಅವರೆಲ್ಲ ಪಾಲನೆ ಆಗ್ತಾ ಇದೆ, ಅವ್ರಿಗೆಲ್ಲ ವ್ಯವಸ್ಥೆ ಆಗ್ತಾ ಇದೆ. ಅಂತ ಎಲ್ಲ ವ್ಯವಸ್ಥಿತವಾಗಿರುವಂತಹ ಸಾಧುಗಳು ಇದು ಭಕ್ತ ಪ್ರತ್ಯಾಖ್ಯಾನ ಮರಣವನ್ನು ತಗೊಳ್ಬಾರ್ದು, ಮಾಡ್ಕೊಳ್ಬಾರ್ದು ಅಂತ ತಿಳ್ಕೊಳ್ಬೇಕಿಲ್ಲ. ಅರ್ಥ ಆಯ್ತಿದು? ಅರ್ಥ ಐತೇನ್ರಿ ಲಕ್ಷ್ಮಕ್ಕ? ಏನೋ ಪ್ರಶ್ನೆ ಇದೆ ಮನಸ್ಸಲ್ಲಿ, ಇನ್ನು ಕ್ಲಿಯರ್ ಆಗಿಲ್ಲ. ಪ್ರಶ್ನೆನೇ ಏನಂತ ಕ್ಲಿಯರ್ ಆಗಿಲ್ಲ. ಮಾತ್ರ ಸಾಧನೆ ಮಾಡಕ್ ಆಗ್ತಾ ಇದೆ, ಎಲ್ಲ ವ್ಯವಸ್ಥೆ ನಿಮಗೆ ಇದೆ, ಅಲ್ಲಿ ಎಲ್ಲ ಸಾಧನೆ ಮಾಡುವಂತ ಎಲ್ಲ ನಿಮಗೆ ವ್ಯವಸ್ಥೆಗಳಿದಾವ. ಎಂತ ದುರ್ಭಿಕ್ಷೆ ಬಿದ್ದರೂ ಕೂಡ ನಿಮಗೆ ಅನ್ನ ನೀರು ಅಲ್ಲಿ ತಿನ್ಲಿಕ್ಕೆ ಸಿಗ್ತಾ ಇದೆ, ಕುಡಿಲಿಕ್ಕೆ ಸಿಗ್ತಾ ಇದೆ, ನಿಮ್ಮ ಆಹಾರಚರ್ಯ ಸರಿ ಆಗ್ತಾ ಇದೆ, ನಿಮ್ಮ ತಪಶ್ಚರ್ಯ ಆಗ್ತಾ ಇದೆ, ಸಾಧನೆ ಆಗ್ತಾ ಇದೆ. ಅಂತದೆಲ್ಲ ಇರುವಾಗ ನಿಮ್ಮ ಶರೀರದಲ್ಲಿ ಕೂಡ ಬಲ ಇದೆ. ಇವೆಲ್ಲ ಇದ್ದಾಗ ನೀವು ಸಲ್ಲೇಖನ ಮರಣ ಪ್ರಾಪ್ತಿ ಮಾಡ್ಕೊಳ್ಳೋದು ತಪ್ಪಿದೆ, ಅಯೋಗ್ಯ ಇದೆ ಅಂತ ಇಲ್ಲಿ ಹೇಳ್ತಾರ. ಆಗಾಮಿ ಕಾಲ ಮೇ ರೋಗ ದುರ್ಭಿಕ್ಷ ಆದಿ ಕಾ ಭಯ ನಹಿ ಹೇ. ಆಗಾಮಿ ಕಾಲದಲ್ಲಿ ರೋಗ ಮತ್ತು ದುರ್ಭಿಕ್ಷ ಆದಿ ಇತರದ ಯಾವುದು ಭಯ ಇರುವುದಿಲ್ಲ. ವೇ ಸಾಧು ಸಮಾಧಿಗೆ ಯೋಗ್ಯ ನಹಿ ಹೇ, ಆ ಸಾಧುಗಳು ಸಮಾಧಿಗೆ ಯೋಗ್ಯ ಇರುವುದಿಲ್ಲ. ಇಸ್ ಪ್ರಕಾರ ಸಮಾಧಿ ಕಾ ಅವಸರ ಅಭಿ ಪ್ರಾಪ್ತ ನಹಿ ಹೇ, ಈ ಪ್ರಕಾರ ಸಮಾಧಿಗೆ ಇನ್ನು ನಿಮಗೆ ಸಮಯ ಬಂದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ಅವ್ರು ಫಿರ್ ಭಿ ಕೋಯಿ ಸಾಧು ಸಮಾಧಿ ಮರಣ ಚಾಹತಾ ಹೈ, ಇಷ್ಟೆಲ್ಲ ಇದ್ರೂ ಸಹ ಸಮಾಧಿ ಮರಣ ಮಾಡ್ಕೊಳ್ಬೇಕಂತ ಏನಾದ್ರೂ ಇತ್ತಂದ್ರೆ ತೋ ಸಮಜ್ನಾ ಚಾಹಿಯೇ ಕಿ ವಹ ಅಪನೆ ಚಾರಿತ್ರ ಸೆ ವಿರಕ್ತ ಹುವಾ ಹೇ, ತನ್ನ ಚಾರಿತ್ರದಿಂದ ಅವ್ರು ಏನಾಗ್ತಾ ಅದರಲ್ಲಿ ವಿರಕ್ತರಾಗ್ತದೆ. ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಸಹ ಅವರು ಸಮಾಧಿ ಮರಣ ಪ್ರಾಪ್ತಿ ಮಾಡ್ಕೊಳ್ಬೇಕು, ಸಲ್ಲೇಖನ ತಗೊಳ್ಬೇಕಂತ ಪ್ರಯತ್ನ ಪಡ್ತಿದ್ರು ಅಂತಂದ್ರ ಅವರು ತನ್ನ ಚಾರಿತ್ರದಿಂದ ವಿರಕ್ತರಾಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಈ ಪ್ರಕಾರ ಇಲ್ಲಿ ಅರ್ಹಂ ಅಧಿಕಾರ ಸಮಾಪ್ತವಾಯಿತು. ಈ ಪ್ರಕಾರ ಇಲ್ಲಿ ಅರ್ಹಂ ಅಧಿಕಾರ ಸಮಾಪ್ತ ಮಾಡಿದ್ರು. ಲಿಂಗ ನಾಮಕ ದೂಸರಾ ಅಧಿಕಾರ, ಎರಡನೇ ಅಧಿಕಾರ ಯಾವುದು? ಲಿಂಗ ನಾಮದ ಎರಡನೇ ಅಧಿಕಾರವನ್ನು ಇಲ್ಲಿ ಹೇಳ್ತಾ ಇದ್ರ. औसर्गिक लिंग वालों के औसर्गिक लिंग और अनौसर्गिक लिंग वालों के अनौसर्गिक लिंग होता है. इस प्रकार लिंग के दो भेद हैं. औसर्गिक लिंग का औसर्गिक लिंग का उत्सर्ग लिंग भी नाम है तथा अनौसर्गिक लिंग का अपवाद लिंग भी नाम है. उत्कृष्ट लिंग औसर्गिक लिंग है जिनेंद्र ने दोनों लिंगों का वर्णन किया गया है. संपूर्ण परिग्रह का यावत जीव त्याग करना उत्सर्ग है. ಸಂಪೂರ್ಣ ಪರಿಗ್ರಹಗಳನ್ನು ತ್ಯಾಗ ಮಾಡೋದು ಎರಡು ಪ್ರಕಾರದಲ್ಲಿ ಲಿಂಗ ಹೇಳಿದ್ರು. ಯಾವ್ಯಾವುದು? ಔಸರ್ಗಿಕ ಲಿಂಗ ಮತ್ತು ಅನೌಸರ್ಗಿಕ ಲಿಂಗ ಅಂತ ಎರಡು ಪ್ರಕಾರದ ಲಿಂಗ ಹೇಳಿದ್ರಲ್ಲಿ. ಇದರಲ್ಲಿ ಪ್ರಥಮ ಏನ್ ಹೇಳ್ತಾರೆ ಅಂತಂದ್ರ ಸಂಪೂರ್ಣ ಪರಿಗ್ರಹಗಳನ್ನು ತ್ಯಾಗ ಮಾಡೋದು. ಯಾವ ಜೀವ ತ್ಯಾಗ ಮಾಡೋದು? ಯಾವ ಜೀವ ಅಂದ್ರೇನ ಜೀವನ ಇರುವ ಪರ್ಯಂತ ಸಂಪೂರ್ಣ ಪರಿಗ್ರಹಗಳ ತ್ಯಾಗ ಮಾಡೋದು ಅಂತಂದ್ರೆ ಅದಕ್ಕೆ ಔತ್ಸರ್ಗಿಕ ಲಿಂಗ ಅಂತ ಹೇಳ್ತಾರೆ. ಅದರ ಉತ್ಸರ್ಗ ಲಿಂಗ ಸಹ ಅಂತ ನಾವು ಅಲ್ಲಿ ತಿಳ್ಕೊಳ್ಬಹುದು, ಉತ್ಸರ್ಗ ಅಂತ ತಿಳ್ಕೊಳ್ಬಹುದು. और इसके साथ नग्न रूप धारण करना, ಇದರ ಜೊತೆಗೆ ಏನು ಮಾಡಬೇಕು? ನಗ್ನ ರೂಪವನ್ನು ಧಾರಣೆ ಮಾಡಿಕೊಳ್ಳಬೇಕು. ಔಸರ್ಗಿಕ ಅಥವಾ ಉತ್ಸರ್ಗ ಲಿಂಗ कहलाता है. ಅದಕ್ಕೆ ಔಸರ್ಗಿಕ ಲಿಂಗ ಅಂತಾನೂ ಹೇಳ್ಬೋದು ಅಥವಾ ಉತ್ಸರ್ಗ ಲಿಂಗ ಅಂತಾನೂ ಹೇಳ್ಬೋದು ಅಂತ ಹೇಳ್ತಾರೆ ಅಲ್ಲಿ. यह दिगंबर जैन साधु के होता है. ಈ ಲಿಂಗ ಯಾರಿಗಿರುತ್ತಿದ್ದು? ದಿಗಂಬರ ಜೈನ ಸಾಧುಗಳಿಗೆ ಮಾತ್ರ ಇರುತ್ತದೆ. ಭಕ್ತ ಪ್ರತ್ಯಾಖ್ಯಾನ ಮರಣಕ್ಕೆ ಅಧಿಕಾರಿ ಉತ್ಸರ್ಗ ಲಿಂಗಧಾರಿ ಅಂದ್ರೆ ಔಸರ್ಗಿಕ ಲಿಂಗಧಾರಿ ಸಾಧು ಜನ ಹೋತೆ ಹೇ, ಸಾಧುಗಳು ಇರುತ್ತಾರೆ. ಭಕ್ತ ಪ್ರತ್ಯಾಖ್ಯಾನ ಮರಣದ ಅಧಿಕಾರಿಗಳು ಯಾರ್ದಾರ ಅಂತಂದ್ರೆ ಸಂಪೂರ್ಣ ಯಾವ ಜೀವ ಪರಿಗ್ರಹಗಳನ್ನ ತ್ಯಾಗ ಮಾಡಿರುವಂತ ಔಸರ್ಗಿಕ ಅಥವಾ ಉತ್ಸರ್ಗ ಲಿಂಗವನ್ನು ಧಾರಣೆ ಮಾಡಿಕೊಂಡಿರುವಂತ ಮಾತ್ರ ದಿಗಂಬರ ಮುನಿಗಳು ಇರ್ತಾರೆ ಅಂತ ತಿಳ್ಕೊಳ್ಬೇಕಿಲ್ಲ ಅಂತ ಹೇಳ್ತಾರೆ. अपवाद लिंग गृहस्थ के होता है. अपवादದಲ್ಲಿ ಅಂದ್ರೆ ವ್ಯವಹಾರದಲ್ಲಿ गृहस्थ के लिंग होता है. अपवाद लिंग गृहस्थ के होता है. अंत समय में गृहस्थ यदि समाधि मरण लेना चाहता है और उसके लिए में पुरुष लिंग अंडकोश दोष नहीं है तो वह औत्सर्गिक लिंग अर्थात निर्ग्रंथ नग्न वेश लेकर समाधि मरण कर सकता है. ಇಲ್ಲಿ ಯಾರಾದರೂ ಪುರುಷರಿಗೆ, ಶ್ರಾವಕರಿಗೆ, ಗೃಹಸ್ಥರಿಗೆ ಕೊನೆ ಸಮಯದಲ್ಲಿ ಅಂತ ಸಮಯದಲ್ಲಿ ಮರಣ ಪ್ರಾಪ್ತಿ ಮಾಡ್ಕೊಳ್ಬೇಕಂತಿತ್ತಂದ್ರೆ, ಸಮಾಧಿ ಮರಣ ಪ್ರಾಪ್ತಿ ಮಾಡ್ಕೊಳ್ಬೇಕಾಗಿತ್ತಂತಂದ್ರ ಅವ್ರಿಗೂ ಸಹ ಇಲ್ಲಿ ಏನಿದೆ ಅವಕಾಶ ಇದೆ. ಆದ್ರೆ ಇಲ್ಲಿ ಉದಾಹರಣೆ ಒಂದು ಬ್ರಾಕೆಟ್ ಅಲ್ಲಿ ಕೊಟ್ಟಾರ, ಪುರುಷ ಲಿಂಗ ಅಂತ ಕೊಟ್ಟಾರಲ್ಲಿ. ಅವರು ಪುರುಷ ಇದ್ರೆ ಮಾತ್ರ ಸ್ತ್ರೀಯರಿಗೆ ನಗ್ನ ಆಗ್ಲಿಕ್ಕೆ ಅವಕಾಶ
ಇಲ್ಲ. ಇದು ಮುಖ್ಯವಾಗಿ ತಿಳ್ಕೊಳ್ಬೇಕು ನೋಡ್ರಿ ಇಲ್ಲಿ. ಯಾಕಂತಂದ್ರೆ ಕೆಲವೊಬ್ರು ಈ ತಪ್ಪುಗಳನ್ನ ಮಾಡಿದ್ದಾರೆ, ಕೆಲವರು ಈ ತಪ್ಪುಗಳನ್ನ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಬ್ರಾಕೆಟ್ ಪ್ರಾಮುಖ್ಯತೆಯಿಂದ ಕೊಟ್ಟಾರ ಅವರ ಪುರುಷಲಿಂಗ ಏನೇ ಅಂಡಕೋಶ दोष नहीं है तो अंडकोश दोष ಇಲ್ಲಾಗಿತ್ತಂದ್ರೆ वह औसर्गिक लिंग अर्थात निर्ग्रंथ नग्न वेश लेकर निर्ग्रंथ नग्न ವೇಷವನ್ನು ಧಾರಣೆ ಮಾಡಿಕೊಂಡು ಸಮಾಧಿ ಮರಣ कर सकता है. ಸಮಾಧಿ ಮರಣ ಅವರು ತಗೊಳ್ಳಿಕ್ಕೆ ಯೋಗ್ಯರಿದ್ದಾರೆ. जिस गृहस्थ के पुरुष लिंग में दोष है, ಯಾವ ಗೃಹಸ್ಥನಿಗೆ ಪುರುಷ ಲಿಂಗದಲ್ಲಿ ದೋಷ ಇದೆ, जो गृहस्थ अति लज्जाशील है, ಯಾವ ಗೃಹಸ್ಥ ಅತಿ ಲಜ್ಜಾಶೀಲನಾಗಿದ್ದಾನ, जो मिथ्यात्वी परिवार वाला है, ಮಿಥ್ಯಾತ್ವಿದೆ ಮತ್ತು ಪರಿವಾರ ಸಹಿತರಿದ್ದಾರೆ, ऐसा गृहस्थ ಇಂತಹ ಗೃಹಸ್ಥ ಸಮಾಧಿ ಮರಣ करते समय ಸಮಾಧಿ ಮರಣವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಮಯದಲ್ಲಿ ಕೋನ್ಸಾ ಲಿಂಗ ಧಾರಣ करे, ಕೋನ್ಸಾ ಲಿಂಗ ಯಾವ ಲಿಂಗವನ್ನು ಧಾರಣೆ ಮಾಡಿಕೊಳ್ಳಬೇಕು, इसका इस बात का वर्णन आगे की कारिकाओं में ಕರೆಗೆ ಮುಂದಿನ ಕಾರಿಕೆಯಲ್ಲಿ ಮುಂದಿನ ಗಾತಿಯಲ್ಲಿ ಇದರ ವರ್ಣನೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಂತಂದ್ರ ಲಜ್ಜಾಶೀಲನಾಗಿರಬಾರ್ದು, ಅವ ಲಜ್ಜೆಯಿಂದ ಸಹಿತನಾಗಿರಬಾರ್ದು, ನಾಚಿಕೆ ಇರಬಾರ್ದು ಅವನಿಗೆ. ಈ ರೂಪವನ್ನು ಸ್ವೀಕಾರ ಮಾಡಿಕೊಳ್ಬೇಕಂದ್ರೆ ವಿಕೃತಿಯನ್ನು ಮೊದಲು ಬಿಡಬೇಕಂತ ಹೇಳಿದಾರ. ಈ ದಿಗಂಬರ ರೂಪವನ್ನು ಧಾರಣೆ ಮಾಡ್ಕೊಳ್ಬೇಕಂದ್ರೆ ನಿಮ್ಮಲ್ಲಿರುವಂತಹ ವಿಕೃತಿಯನ್ನು ಮೊದಲು ಬಿಡಬೇಕು, ನಿಮ್ಮಲ್ಲಿರುವಂತಹ ನಾಚಿಕೆಯನ್ನು ಬಿಡಬೇಕು. ಆವಾಗ ನೀವು ಮತ್ತೆ ಮಿಥ್ಯಾತ್ವ ಪರಿವಾರದಿಂದ ರಹಿತನಾಗಿರಬೇಕು. ಅಂತಹ ಸಾಧು ಅಂತಹ ಗೃಹಸ್ಥನಿಗೆ ಸಮಾಧಿ ತಗೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಅದರ ಜೊತೆಗೆ ಮತ್ತೊಂದು ಹೇಳಿದ್ರಲ್ಲಿ ಗೃಹಸ್ಥಕ್ಕೆ ಪುರುಷ ಲಿಂಗ ಮೇ ದೋಷ ಹೇ, ಯಾವ ಗೃಹಸ್ಥನಿಗೆ ಪುರುಷ ಲಿಂಗದಲ್ಲಿ ದೋಷ ಇರುತ್ತದೆ ಅಂತಹ ಗೃಹಸ್ಥನಿಗೂ ಕೂಡ ದಿಗಂಬರ ರೂಪವನ್ನು ಧಾರಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊನೆ ಸಮಯದಲ್ಲಿ ಇರುವುದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ಮೊನ್ನೆ ಒಂದು ಯಾವುದೇ ಊರಲ್ಲಿ ಒಂದು ಊರು ಗೊತ್ತು, ಯಾರು ಮಾಡಿದ್ದು ಇದು ಗೊತ್ತಾದ್ರೆ ಪ್ರಚಾರ ಬೇಡ ಅಂತ ಹೇಳೋದು ನಾನು. ಒಂದು ಯಾವುದೇ ಊರಲ್ಲಿ ಏನಾಗಿತ್ತಂತಂದ್ರೆ ಒಬ್ರು ಮಾತಾಜಿಗಳಿದ್ದಾರೆ. ಆ ಮಾತಾಜಿಗಳು ಏನು ಮಾಡಿದ್ರು ಅಂತಂದ್ರೆ ಯಾರೋ ಒಬ್ಬ ಶ್ರಾವಕ ಗೃಹಸ್ಥ ಕೋಮಾದಲ್ಲಿದ್ದಾನವ. ಎದ್ರಲ್ಲಿದ್ದಾನ? ಕೋಮಾದಲ್ಲಿದ್ದಾನ. ಅವನಿಗೆ ಪ್ರಜ್ಞೆನೇ ಇಲ್ಲ. ಆ ಗೃಹಸ್ಥನಿಗೆ ಪ್ರಜ್ಞೆ, ಅದು ಮುಂದೆ ಬರುತ್ತೆ ವಿಷಯ ಇಲ್ಲಿ, ಪ್ರಜ್ಞೆನೇ ಇಲ್ಲ. ಆ ಗೃಹಸ್ಥನಿಗೆ ಒಂದು ಮಾತಾಜಿ ಕುಡ್ಲಿಕ್ಕೆ ಯೋಗ್ಯನೇ ಇಲ್ಲ, ಕೊಡ್ಲೇಬಾರ್ದಂತ ಹೇಳಿದಾರ. ಬಹಳ ಏನೋ ದೊಡ್ಡ ಪ್ರಸಂಗ ಬಂತಂದ್ರೆ ಏನೋ ಅದಕ್ಕೊಂದು ಅಪವಾದ ಮಾರ್ಗ ಇದೆ. ಆದ್ರೆ ಗೃಹಸ್ಥರಿಗೆ ಮಾತಾಜಿಗಳು ದಿಗಂಬರ ದೀಕ್ಷೆ ಕೊಡ್ಲೇಬಾರ್ದಂತ ಹೇಳಿದಾರ. ಅಂತಹ ಒಂದು ಊರಲ್ಲಿ ಒಂದು ಮಾತಾಜಿ ಏನ್ ಮಾಡಿದಾರ ಅಂತಂದ್ರೆ ಒಬ್ಬ ಪ್ರಜ್ಞೆನೇ ಇಲ್ಲದಂತ ಗೃಹಸ್ಥನಿಗೆ, ಕೋಮಾದಲ್ಲಿರುವಂತಹ ಗೃಹಸ್ಥನಿಗೆ ನಗ್ನ ದೀಕ್ಷಾ ದಿಗಂಬರ ದೀಕ್ಷಾ ಕೊಟ್ಟು, ಅದು ಏನು ಅರ್ಧ ಮುರ್ಧ ಸತ್ತು ಹೋಗಿತ್ತು, ಅದ್ರಲ್ಲಿ ಏನ್ ಜೀವನೇ ಇಲ್ಲ ಆಗಿತ್ತು. ಆ ಗೃಹಸ್ಥನ ಹತ್ರ ಜೀವನೇ ಇಲ್ಲ, ಹೋಗಿದೆ, ಇನ್ನೇನು ಹೋಗೋದಿದೆ ಅಂತ ಸಮಯದ ತಂದು ಅದಕ್ಕೆ ದಿಗಂಬರ ದೀಕ್ಷಾ ಕೊಟ್ಟು ಸಮಾಧಿ ಮಾಡಿದ್ವಿ ಅಂತ ಸುಮ್ಮನೆ ಎಲ್ಲ ಇದಂತದೆಲ್ಲ ಮಾಡ್ಕೊಂತ ಕೂತಾರೆ. ಇದು ಬಹಳ ದೊಡ್ಡ ದೋಷ ಇದೆ ಅಂತ ಇಲ್ಲಿ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. ಅರ್ಥ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಮತ್ತೆ ವಿಷಯ ಮತ್ತೆ ಬೇರೆ ಬರ್ತೀನಿ. ವೈರಾಗ್ಯವಾಣ ಸಮಾಧಿ ಮರಣ ಕರ್ನೇಕ ಇಚ್ಛುಕ, ವೈರಾಗ್ಯದಿಂದ ಸಹಿತನಾಗಿರ್ಬೇಕು. ಸಮಾಧಿ ಮರಣ ಕರ್ನೇಕ ಇಚ್ಛುಕ, ಸಮಾಧಿ ಮರಣವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತ ಇಚ್ಛುಕನಾಗಿರ್ಬೇಕು. ಐಸೆ ಗೃಹಸ್ಥಕ್ಕೆ, ಇಂತಹ ಗೃಹಸ್ಥ ಪುರುಷ ಲಿಂಗ ಮೇ ಯದಿ ತೀನ ಸ್ಥಾನೋ ಮೇ ದೋಷ ಹೇ, ಪುರುಷ ಲಿಂಗದಲ್ಲಿ ಯದಿ ಅಲ್ಲಿ 3 ಸ್ಥಾನಗಳಲ್ಲಿ ದೋಷ ಇತ್ತಂದ್ರೆ ಉಸ್ಕೆ ಲಿಯೆ ಸಂಸ್ತರ ಪರ ಆರೂಢ ಹೋನೆ ಪರ್ अंत समय में उत्सर्ग लिंग नग्न वेश दिया जाता है. ಅವನಲ್ಲಿ ಏನಾದರೂ ದೋಷ ಇತ್ತಂದ್ರೆ ಅವನಿಗೆ ಕೊನೆ ಸಮಯದಲ್ಲಿ ಇನ್ನೇನು ಎಳ್ಳಿಕೆ ಆಗಲ್ಲ, ಕುತ್ಕೊಳ್ಳಕ್ಕೆ ಆಗಲ್ಲ, ಎದ್ದು ನಿಂತ್ಕೊಳ್ಳಕ್ ಆಗಲ್ಲ, ಹೋಗಿ ಬರುವಂತದ್ದು ವ್ಯವಸ್ಥೆನೇ ಇಲ್ಲ. ಅಂತಹ ಗೃಹಸ್ಥನಿಗೆ ಕೊನೆ ಸಮಯದಲ್ಲಿ ಅವನ ಮೇಲಿನ ಬಟ್ಟೆ ಎಲ್ಲ ಕಳಚಿ ನೀವು ಅವನಿಗೆ ನಗ್ನ ವೇಷದಲ್ಲಿ ಅವನು ಸಮಾಧಿ ಮಾಡಬಹುದು ಅಂತ ಇಲ್ಲಿ ಹೇಳ್ತಾರ. ಅದರ ವಿಶೇಷಾರ್ಥದಲ್ಲಿ ಬಹಳ ಚಂದ ಹೇಳಿದಾರೆ ನೋಡೋಣ. ಏನ್ ಹೇಳ್ತಾರೆ ಇಲ್ಲಿ, ಜೋ ಗೃಹಸ್ಥ अंत समय में दीक्षा ग्रहण कर समाधि करना चाहता है, ಯಾವ ಗೃಹಸ್ಥನಿಗೆ ಕೊನೆ ಸಮಯದಲ್ಲಿ ದೀಕ್ಷೆಯನ್ನು ಧಾರಣೆ ಮಾಡಿಕೊಂಡು ಸಮಾಧಿ ಮರಣ ಮಾಡ್ಕೊಳ್ಬೇಕಂತ ಆಸೆ ಇದೆ, ಉಸ್ಕೋ ಮುನಿ ದೀಕ್ಷಾ ದೇಕರ್, ಅವನಿಗೆ ಮುನಿ ದೀಕ್ಷೆಯನ್ನು ಕೊಟ್ಟು ನಿರ್ಯಾಪಕಾಚಾರ್ಯ ಏನ್ ಮಾಡ್ತಾರೆ ಅಂದ್ರೆ ಭಲಿ ಪ್ರಕಾರ ಸೆ ಒಳ್ಳೆ ರೀತಿಯಿಂದ ಸಮಾಧಿ ಮರಣದಲ್ಲಿ ಸಹಾಯಕ ಹೋತೆ ಹೇ, ಸಹಾಯಕರಾಗಿರ್ತಾರ ಅವರು. अब यदि उसके पुरुष लिंग में ಅವನ ಪುರುಷ ಲಿಂಗದಲ್ಲಿ ಏನಾದರೂ ದೋಷ ಇದೆ ಅಂತಂದ್ರೆ
ಮೇಹನ, ಅಂಡಕೋಶ ಯಾ ಲಿಂಗ ಮೇ, ಈ ಮೂರು ಪ್ರಕಾರ ಹೇಳ್ತಾರೆ ಇಲ್ಲಿ. ಇದರಲ್ಲಿ ಏನಾದರೂ ದೋಷವಿತ್ತಂತಂದ್ರೆ ತೋ ಉಸ್ಕೋ ಸಂಸ್ತರಾರೂಢ ಆಹಾರ ಕಾ ಕ್ರಮಶಃ ತ್ಯಾಗ ಕರ್ತೆ. ಸಂಸ್ತರಾರೂಢ, ಸಂಸ್ತರದ ಮೇಲೆ ಆರೂಢ ಮಾಡಿ ಆಹಾರ ಆದಿ ಇವೆಲ್ಲ ಏನ್ ಮಾಡ್ತಾರೆ, ಕ್ರಮಶಃದಿಂದ ತ್ಯಾಗ ಮಾಡ್ತಾರ. ಹುವೆ ಏವಂ ವಸತಿಕಾ ಕೆ ಬಾಹರ್ ಕೆ ಕ್ಷೇತ್ರ ಕಾ ತ್ಯಾಗ ಕರಾಕೆ. ಅವನೇನ್ ರೂಮ್ ಇರುತ್ತೆ, ಒಂದು ಕೋಣೆ ಇರುತ್ತೆ, ಆ ಕೋಣೆ ಹೊರಗಡೆ ಹೋಗೋಂಗೆ ಇಲ್ಲ ಕೋಣೆ, ಯಾಕಂದ್ರೆ ಅವನ ಲಿಂಗದಲ್ಲಿ ದೋಷ ಇದೆ, ಅವನಿಗೆ ಹೊರಗಡೆ ಹೋಗ್ಲಿಕ್ಕೆ ಅವಕಾಶನೇ ಇರುವುದಿಲ್ಲ. ಹೊರಗಡೆ ಹೋದ್ರೆ ಅದ್ರ ವಿಕೃತಿ ಕಾಣಿಸ್ತಾ ಇರುತ್ತೆ. ಆ ಕಾರಣದಿಂದ ಅವನಿಗೆ ರೂಮದಲ್ಲಿನೇ ಒಂದೇ ರೂಮದ ಒಂದು ವ್ಯವಸ್ಥೆ ಕೊಟ್ಟು ಆ ರೂಮದ ಹೊರಗಡೆ ಹೋಗೋದೆಲ್ಲ ತ್ಯಾಗ ಮಾಡಿ. ವಸತಿಕಾಕೆ ಬಾಹರ್ಕೆ ಕ್ಷೇತ್ರಕ ತ್ಯಾಗ ಕರಾಕೆ. ಅನಂತರ ಮುನಿಲಿಂಗ ಧಾರಣ ಕರಾತೆ ಹೇ, ಮುನಿಲಿಂಗವನ್ನು ಅವನಿಗೆ ಧಾರಣೆ ಮಾಡಿಸಿ ಅಲ್ಲೇ ರೂಮದಲ್ಲಿನೇ ಗೃಹಸ್ಥಕ್ಕೆ ಲಿಂಗ ಮೇ ತ್ರಿಸ್ಥಾನಗತ ತ್ರಿಸ್ಥಾನಗತ ದೋಷ ಹೇ. ये ಮೂರು ಪ್ರಕಾರದ ದೋಷಗಳನ್ನ ಇಲ್ಲಿ ಹೇಳಿದ್ದಾರೆ. ಯಾವ್ಯಾವುದು? मेहन और दोनों वृषणों में दोष तथा लिंग चर्म से आच्छादित नहीं होना, अंडकोश की वृद्धि होना, लिंग अधिक लंबा होना आदि दोष, ಇವೆಲ್ಲ ದೋಷಗಳು ಬರ್ತವೆ ಇದರಲ್ಲಿ. ಇವೆಲ್ಲ ದೋಷಗಳಿಂದ कोई गृहस्थ ऐसा है कि उसके लिंग दोष तो नहीं है किंतु लज्जाशील अथवा है अथवा अन्य कुछ कारण है तो उसे मुनिलिंग धारण नहीं करना चाहिए. ಇಂಥವೆಲ್ಲ ದೋಷಗಳೇನ ಬಹಳ ಬೇರೆ ಬೇರೆ ದೋಷಗಳಿದ್ವು ಅಂದ್ರೆ ಅವನಿಗೆ ಮುನಿಲಿಂಗವನ್ನು ಕೊಡಬಾರ್ದು ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರ. ಅಥವಾ ಇದೆಲ್ಲ ಆಯ್ತು. ಇಸಿ ಬಾತಕೋ ಆಗೆ ಕಹತೆ, ಇದೇ ವಿಷಯವನ್ನು ಮತ್ತೆ ಮುಂದೆ ಹೇಳ್ತಾರೆ. ಇಲ್ಲಿ ಬಹಳ ಒಳ್ಳೆ ಒಳ್ಳೆ ವಿಷಯಗಳನ್ನ ಇದರಲ್ಲಿ ಮುಂದೆ ಬಿಡಿಸ್ಕೊಂತ ಹೋಗಿದ್ದಾರೆ. ಜೋ ಗೃಹಸ್ಥ ಸಮಾಧಿ ಕಾ ಇಚ್ಛುಕ್ ತೋ ಹೇ, ಯಾವ ಗೃಹಸ್ಥ ಸಂಪತ್ತನ್ನ ಸಮಾಧಿ ಪ್ರಾಪ್ತಿ ಮಾಡ್ಕೊಳ್ಬೇಕಂತ ಇಚ್ಛೆ ಇದೆ, ಕಿಂತು ಅಧಿಕ ಧನಾಢ್ಯ ಹೇ, ಅಧಿಕ ಧನಾಢ್ಯ ಹೇ, ಶ್ರೀಮಂತ ಇದಾನ, और ಅತಿ ಲಜ್ಜಾವಾನ ಹೇ, ಅವನಿಗೆ ಲಜ್ಜೆ ಇದೆ, ನಾಚಿಕೆ ಬಹಳ ಇದೆ, ಅವನಿಗೆ ನಾಚಿಕೆ ಬಹಳ ಆಗತ್ತೆ, ಅವನಿಗೆ ನಾಚಿಕೆ ಬರುತ್ತೆ. ಅಥವಾ ಜಿಸ್ಕೆ ಪರಿವಾರ ಕೆ ಅತಿ ಉಸ್ಕೆ ಪರಿವಾರ ಕೆ ವ್ಯಕ್ತಿ ಮಿಥ್ಯಾ ದೃಷ್ಟಿ ಹೇ, ಅವ್ರ ಪರಿವಾರದಲ್ಲಿರುವಂತಹ ವ್ಯಕ್ತಿಗಳು ಕೂಡ ಮಿಥ್ಯಾ ದೃಷ್ಟಿ ಇರಬಾರ್ದು ನೋಡ್ರಿ. ಏನ್ ಹೇಳಿದ್ರು? उसके परिवार के, जिसके परिवार के व्यक्ति मिथ्या दृष्टि है ऐसे गृहस्थ को अपवाद लिंग ही योग्य है. अपवाद लिंगने ಅವನಿಗೆ ಯೋಗ್ಯ ಇದೆ ಅಂತ ತಿಳ್ಕೊಳ್ಬೇಕು. ಅರ್ಥಾತ್ ಉಸೆ ವಸ್ತ್ರ ಕಾ ತ್ಯಾಗ ನಹಿ ಕರನಾ ಚಾಹಿಯೇ, ಅವನಿಗೆ ವಸ್ತ್ರವನ್ನು ತ್ಯಾಗ ಮಾಡಿಸಬಾರದು ಅಂತ ಹೇಳ್ತಾರೆ ಇಲ್ಲಿ. ವಸ್ತ್ರ ಸಹಿತ ಅವಸ್ಥಾ ಮೇ ಯಥಾ ಯೋಗ್ಯ ಸಮಾಧಿ ಮರಣ ಕರಾನ ಯುಕ್ತ ಹೇ. ವಸ್ತ್ರ ಸಹಿತವಾಗಿ ಆ ಅವಸ್ಥೆಯಲ್ಲಿ ಇಟ್ಕೊಂಡು ಅವನನ್ನ ಯಥಾ ಯೋಗ್ಯವಾಗಿ ಸಮಾಧಿ ಮರಣವನ್ನು ಮಾಡಿಸಬೇಕು ಅಂತ ಇಲ್ಲಿ ಯುಕ್ತವಾಗಿದೆ ಅಂತ ಹೇಳ್ತಾರೆ ಇಲ್ಲಿ. ಯಾವ ಕಾರಣದಿಂದ ಲಕ್ಷ್ಮೀಕ್ಕ? ಮಿಥ್ಯಾತ್ವದ ಕಾರಣದಿಂದ ನೋಡ್ರಿ. ಬರೇ ಒಂದು ಮಿಥ್ಯಾತ್ವ ಎಷ್ಟು ಆಟ ಆಡಿಸ್ತೈತಿ ನೋಡ್ರಿ ಎಲ್ಲರನ್ನ. ಬಿಡ್ಬೇಕ ಇಡ್ಬೇಕ್ರ ಅದನ್ನ? ಯಾವಾಗ? ಈಗ ಯಾಕೆ ಪರಿವಾರದ ಹೇಳಿದ್ರು ಅದಕ್ಕೊಂದು ನೀವು ಪ್ರಶ್ನೆ ಬರ್ಬೇಕಲ್ಲ ನಿಮ್ಮ ಮನಸ್ಸಲ್ಲಿ, ಇದು ಪರಿವಾರದ ಯಾಕೆ ಹೇಳಿದ್ರು ಅಂತ ಈಗ ನೀವು ಪ್ರಶ್ನೆ ಕೇಳಬೇಕಲ್ಲ ನಮಗ. ಏನು ಹೇಳ್ತಾರಂತಂದ್ರೆ, ಈಗ ನಿಮಗೆ ಒಂದು ಎಕ್ಸಾಂಪಲ್, ಈಗ ನೀವು ಮನೆಯಲ್ಲಿ ಎಲ್ಲರೂ ಮಿಥ್ಯಾ ದೃಷ್ಟಿ ಇದ್ದೀರಾ, ಮನೆಯಲ್ಲಿ ನೀವು 4 ಜನ ಇದ್ದೀರಾ, ಲೇಡೀಸ್ ಇದ್ದೀರಾ 4 ಜನ, ನೀವು 4 ಜನ ಮಿಥ್ಯಾ ದೃಷ್ಟಿಗಳಿದ್ದೀರಾ. ಮತ್ತು ವೈಭವನ್ನಾಗಿ ದೀಕ್ಷಾ ತಗೊಳ್ಬೇಕಂತ ಆಸೆ ಇದೆ, ದಿಗಂಬರ್ ದೀಕ್ಷಾ ತಗೊಳ್ಬೇಕಂತ ಆಸೆ ಇದೆ. ವೈಭವನ್ನಾಗಿ ನಾವು ದಿಗಂಬರ್ ದೀಕ್ಷಾ ಕೊಟ್ಟಿವಿ, ನೀವು 4 ಜನ ಮಿಥ್ಯಾ ದೃಷ್ಟಿಗಳು ಬಂದಿಲ್ಲಿ ವಿರೋಧ ಮಾಡ್ಕೊಂತ ಕೂತ್ರಂದ್ರ, ಜಗಾಡ್ಕೋತ ಕೂತ್ರಂದ್ರ, ಬೈಕೊಂತ ಕೂತ್ರಂದ್ರ, ವಿರೋಧ ಇಲ್ಲಿ ಅನೇಕ ಪ್ರಕಾರದೆಲ್ಲ ಅಪವಾದಗಳನ್ನ ಮಾಡ್ಕೊಂತ ಕೂತ್ರಂದ್ರ, ಆ ಕಾರಣದಿಂದ ನೀವು ಸಮ್ಯಕ್ ದೃಷ್ಟಿ ಯಾಕೆ ಇರಬೇಕಂದ್ರೆ ಅದನ್ನು ಒಪ್ಪಿಕೊಳ್ಬೇಕು. ನೀವು ಆ ಮುನಿ ಅವಸ್ಥೆಯನ್ನು ಒಪ್ಪಿಕೊಳ್ಬೇಕು. ಮುನಿ ಅವಸ್ಥೆಯನ್ನು ಒಪ್ಪಿಕೊಳ್ಳದಿದ್ದರೆ ಅದೇನಾಗುತ್ತೆ, ಅವಾಗ ಸಮಾಧಿ ಕೂಡ ಒಳ್ಳೆ ರೀತಿಯಿಂದ ಆಗುವುದಿಲ್ಲ. ಸಮಾಧಿ ಮರಣ ಒಳ್ಳೇದಾಗಬೇಕಾದ್ರೆ ಒಪ್ಕೊಳ್ಬೇಕು ಬೇಡದ್ನ. ಒಪ್ಕೊಳ್ಳೋರು ಯಾರು? ಅದನ್ನ ಯಾರಿಗೆ ಶ್ರದ್ಧೆ ಇದೆ ಅವರೇ ಅದನ್ನ ಒಪ್ಪಿಕೊಳ್ತಾರ. ಶ್ರದ್ಧೆ ಇಲ್ಲದವ್ರು ಏನು ಒಪ್ಕೊಳ್ತಾರ ಅದನ್ನ? ಹೌದಿಲ್ರಿ? ಶ್ರದ್ಧೆ ಮುಖ್ಯವಾಗಿ ಇಲ್ಲಿರ್ಬೇಕು ಅಂತ ಹೇಳ್ತಾರ ಪರಮಾತ್ಮ. ಔಸರ್ಗಿಕ ಲಿಂಗ 4 ಪ್ರಕಾರ ಕಾ ಹೈ. ಔಸರ್ಗಿಕ ಲಿಂಗ ಎಷ್ಟು ಪ್ರಕಾರ ಹೇಳಿದ್ರೆ 4 ಪ್ರಕಾರ ಹೇಳ್ತಾರೆ ಅಲ್ಲಿ. ಅಚಲಕತ್ವ ವಸ್ತ್ರ ಮಾತ್ರಕ ತ್ಯಾಗ. ಅಚಲಕತ್ವ ಅಂದ್ರೇನ? ವಸ್ತ್ರ ಮಾತ್ರಕ ತ್ಯಾಗ, ಸಂಪೂರ್ಣ ನಿರ್ವಸ್ತ್ರ ಆಗುದು, ಅದಕ್ಕೆ ಅಚಲಕತ್ವ ಅಂತ ಹೇಳ್ತಾರೆ ಅದಕ್ಕೆ. ಲೋಚ, लोच अंद्रेना सिर दाढ़ी एवं मूछ के केशों को हाथों से उखाड़ना. ತಲೆ ಗಡ್ಡ ಮತ್ತು ಮೀಸೆ ತನ್ನ ಕೈಯಿಂದಾನೇ ಅದನ್ನೇನು ಮಾಡಬೇಕು, ಕೇಶಗಳನ್ನ ಕೀಳೋದು, ಕೇಶಲೋಚ ಹೇ.
ಆಮೇಲೆ ಯುತ್ ಸೃಷ್ಟ ಅಂತ ಹೇಳ್ತಾರೆ. ಯುತ್ ಸೃಷ್ಟ ಅಂದ್ರೆ ದೇಹದ ಅಂದ್ರೆ ಶರೀರಕ್ಕೆ ಮಮತ್ವಕ ತ್ಯಾಗ. ಈ ಶರೀರ ಮೇಲೆ ಇರುವಂತಹ ಮಮತ್ವವನ್ನು ಏನು ಮಾಡಬೇಕು? ತ್ಯಾಗ ಮಾಡಬೇಕು. ಪ್ರತಿಲೇಖನ, ಪ್ರತಿಲೇಖನ ಅಂದ್ರೆ ಏನು ಹೇಳ್ರಿ? ಈ ಶಬ್ದ ನೆನಪಿಟ್ಟುಕೊಳ್ಬೇಕು ನೀವು. ಪ್ರತಿಲೇಖನ ಅಂದ್ರೆ ಏನು? ಪಿಂಚಿ. ಪ್ರತಿಲೇಖನ ಅಂತಂದ್ರೆ ಪಿಂಚಿ ಗ್ರಹಣ ಕರಣ, ಇದಕ್ಕೆ ಪ್ರತಿಲೇಖನ ಅಂತ ಹೇಳ್ತಾರ. ಮುನಿ ವೇಷ ಮೇ ಈ 4 ಮಹತ್ವಪೂರ್ಣ ಚಿಹ್ನೆ ಹೇ. ಮುನಿಗಳಿಗೆ 4 ಮಹತ್ವಪೂರ್ಣ ಚಿಹ್ನೆಗಳಿದಾವೆ. ಯಾವ್ಯಾವುದು? ಪ್ರಥಮ ನಗ್ನತ್ವ. ಪ್ರಥಮ ಯಾವುದು? ನಗ್ನತ್ವ. ಎರಡನೆಯದು ಕೇಶಲೋಚ. ಮೂರನೆಯದು ದೇಹ ಮೇಲೆ ಯಾವುದೇ ಮಮತ್ವ ಇರುವುದಿಲ್ಲ. ನಾಲ್ಕನೆಯದು ಕೈಯಲ್ಲಿರುವಂತ ಪಿಂಚಿ. ಈ 4 ಚಿಹ್ನೆಗಳು ಮುನಿಗಳಿಗೆ ಬಹಳ ಮಹತ್ವಪೂರ್ಣವಾಗಿ ಇರುತ್ತವ ಅಂತ ತಿಳ್ಕೊಳ್ಬೇಕು. ಇನ್ 4 ಕೆ ಬಿನಾ ಮುನಿ ಲಿಂಗ ಸಂಭವ ನಹಿ ಹೇ. ಇವು 4 ನಿಮ್ಮ ಹತ್ರ ಇಲ್ಲಾಗಿದ್ದಂತಂದ್ರೆ ನೀವು ಮುನಿ ಅನ್ಸ್ಕೊಳ್ಳಿಕ್ಕೆ ಯೋಗ್ಯ ಇಲ್ಲ. ಸಮझे क्या? ಸಂಪತ್ ಕುಮಾರ್ ಜಿ, ಸಂಪತ್ತಿಗೆ ಸವಾಲು ಹೇಳ್ರಿ. ಏನ್ ಮಾಡೋದು? ಈ 4 ಚಿಹ್ನೆಯನ್ನು ಧಾರಣೆ ಮಾಡ್ಕೊಳ್ಳೋದು ಬೇಡ. ಯಾವಾಗ? ಯಾವಾಗ? ಸಮಯ ಬಂದಾಗ. ಇನ್ನು ಸಮಯ ಯಾವಾಗ ಬರೋದದ? ಯಾವಾಗ ಬರೋದು? ಇನ್ನು 90% ಮುಗಿದು ಹೋಯ್ತು, ಇನ್ನು 10% ಉಳಿದಿದೆ. ಈ ಪ್ರಕಾರ ಇಲ್ಲಿ उत्सर्ग लिंग क्यों धारण किया जाता है, इस बात को बतलाते हैं. उत्सर्ग लिंगವನ್ನು ಯಾಕೆ ಧಾರಣೆ ಮಾಡಿಕೊಳ್ಳಬೇಕು ಅನ್ನೋಂಥ ವಿಷಯವನ್ನು ಇಲ್ಲಿ ಮುಂದೆ ಹೇಳ್ತಾರ. उत्सर्ग लिंग यात्रा का साधन है. उत्सर्ग लिंग ಏನಿದೆ? ಇದು ಯಾತ್ರೆಯ ಒಂದು ಸಾಧನವಾಗಿದೆ. ಗೃಹಸ್ಥ ಸೇ ವಿವೇಕ ಅರ್ಥಾತ್ ಪೃಥಕ್ ಕರ್ಣ ರೂಪ ಹೇ. ಗೃಹಸ್ಥದಿಂದ ವಿವೇಕ ಅಂದ್ರೆ ಅಲ್ಲಿಂದ ಪೃಥಕ್ ಮಾಡುವಂತ ರೂಪ ಇದೆ. ಇದು ಆತ್ಮಸ್ಥಿತ ರೂಪ ಹೇ. ಮತ್ತೇನದ್ರದು? ಆತ್ಮಸ್ಥಿತ ರೂಪವಾಗಿದೆ. ಶರೀರ ಸ್ಥಿತ ರೂಪ ಹೇ. ಮತ್ತೇನಿದೆ? ಅದು ಶರೀರ ಸ್ಥಿತ ರೂಪವಾಗಿದೆ. ಶ್ರೇಷ್ಠ ಹೇ. ಮತ್ತೇನಿದೆ? ಅದು ಶ್ರೇಷ್ಠವಾಗಿದೆ. ಮತ್ತೆ ಲೋಕೋಂಕೋ ವಿಶ್ವಾಸ ಕಾ ಕಾರಣ ಹೇ. ಈ ಲೋಕಗಳಲ್ಲಿ ವಿಶ್ವಾಸಕ್ಕೆ ಒಂದೇನಿದೆ? ಅದು ಕಾರಣವಾಗಿದೆ. ಇಸ್ ಪ್ರಕಾರ ಇತನೇ ಗುಣ, ಈ ಪ್ರಕಾರ ಇಷ್ಟೆಲ್ಲಾ ಗುಣಗಳು ಉತ್ಸರ್ಗ ಲಿಂಗ ಧಾರಣ ಕರ್ನೆ ಮೇ ಹೋತೆ ಹೇ. ಇಷ್ಟೆಲ್ಲಾ ಗುಣಗಳು ಯಾವಾಗ ಬರ್ತಾವ್ರಿ ಇದ್ರಾಗ? ನಾಗರತ್ನನ ಈ ಲಿಂಗವನ್ನು ಧಾರಣೆ ಮಾಡಿಕೊಂಡಾಗ ಇವಿಷ್ಟೆಲ್ಲಾ ಪಾತ್ರಗಳಲ್ಲಿ ನಮಗೆ ಸಿಕ್ತಿರ್ತಾವ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರ. ಭಾವಾರ್ಥದಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, ಯಹಾ ಪರ್ ಉಕ್ತ ಗುಣೋ ಕಾ ವಿವೇಚನ ಕರ್ತೆ ಹೇ. ಯಾತ್ರಾ ಕಾ ಸಾಧನ ಗುಣ, ಯಾತ್ರೆಗೆ ಒಂದು ಸಾಧನ ಅಂತ ಹೇಳಿದ್ರದು. ಅಂದ್ರೆ ಏನದು? ನಗ್ನ ವೇಷಕೋ ದೇಖ ಕರ್ ಆಹಾರ ಆದಿ ದಾನ ಗೃಹಸ್ಥ ಜನ ದೇ ಸಕೆಂಗೆ. ದಾನ ಎಲ್ರಿಗೂ ಕೊಡ್ತಾರೇನ್ರಿ ಶ್ರಾವಕರ? ದಾನ ಎಲ್ರಿಗೂ ಕೊಡ್ತಾರಣ? ದಾನ ಕೊಡಬಹುದು. ನೀವು ಎಲ್ರಿಗೂ ಕರುಣಾದಾನ ಕೊಡಬಹುದು, ದಯಾದಾನ ಕೊಡಬಹುದು, ಬಹಳ ಪ್ರೀತಿಯಿಂದ ದಾನ ಕೊಡಬಹುದು, ಇವೆಲ್ಲ ಇರಬಹುದು ನಿಮ್ಮ ಹತ್ರ. ಆದರೆ ಸತ್ಪಾತ್ರ ದಾನ ಅಂತ ಬರುತ್ತಲ್ಲ, ಆ ಸತ್ಪಾತ್ರ ದಾನ ಎಲ್ರಿಗೂ ಕೊಡಕ್ಕೆ ಆಗುವುದಿಲ್ಲ. ಆ ನಗ್ನ ರೂಪವನ್ನು ನೋಡಿನೇ ಯಾವುದೇ ಕಲ್ಮಶಗಳನ್ನ ಮನಸ್ಸಲ್ಲಿ ಇಟ್ಟುಕೊಳ್ಳದೆ, ಯಾವುದೇ ರಾಗ ದ್ವೇಷ ಭಾವನೆಗಳನ್ನ ಮನಸ್ಸಲ್ಲಿ ಇಟ್ಟುಕೊಳ್ಳದೆ, ಯಾವುದೇ ವಿಕೃತಿಗಳನ್ನ, ಯಾವುದೇ ಕಷಾಯಗಳನ್ನ, ಕಷಾಯಯುಕ್ತ ಪರಿಣಾಮಗಳನ್ನ ಮಾಡಿಕೊಳ್ಳದೆ ನಾವು ಅಲ್ಲಿ ದಾನ ಮಾಡುವಂತ ಪ್ರವೃತ್ತಿ ಇದೆಯಲ್ಲ, ಅದು ಮಾತ್ರ ನಗ್ನ ವೇಷಕ್ಕೆ ಸಂಬಂಧಪಟ್ಟದ್ದು ಬರುತ್ತೆ. ಎಲ್ರಿಗೂ ಅದು ಬರುವುದಿಲ್ಲ. ಅದಕ್ಕೆ ಹೇಳ್ತಾರ, ನಗ್ನ ವೇಷಕೋ ದೇಖಕರ್ ಆಹಾರ ಆದಿ ದಾನ ಗೃಹಸ್ಥ ಜನ ದೇ ಸಕೆಂಗೆ. ಆ ನಗ್ನ ರೂಪವನ್ನು ನೋಡಿಕೊಂಡು ಆಹಾರ ಆದಿ ದಾನವನ್ನು ಗೃಹಸ್ಥ ಜನರು ಏನ್ ಮಾಡ್ತಿರ್ತಾರ? ಕೊಡ್ಲಿಕ್ಕೆ ಒಂದು ಏನಾಗತ್ತೆ ಅಲ್ಲಿ ಅವಕಾಶ ಇರುತ್ತದೆ. ಇಸ್ ವ್ಯಕ್ತಿ ಮೇ ರತ್ನತ್ರಯ ಧರ್ಮ ಹೇ. ನಗ್ನ ವೇಷ ನೋಡಿದಾಗ ಏನೇ ಅನ್ಸುತ್ತೆ ನಿಮ್ಗೆ? ಕಾಣಿಸುತ್ತೆ ಈ ವ್ಯಕ್ತಿಯಲ್ಲಿ ಏನಿದೆ? ರತ್ನತ್ರಯ ಧರ್ಮ ಇದೆ. ಐಸಿ ಪ್ರತೀತಿ ಕಾ ಕಾರಣ ಉತ್ಸರ್ಗ ಲಿಂಗ ಹೇ. ಈ ಪ್ರತೀತಿಯ ಕಾರಣದಿಂದ ಅದಕ್ಕೆ ಉತ್ಸರ್ಗ ಲಿಂಗ ಹೇ ಅಂತ ಹೇಳ್ತಾರೆ. ಅಲ್ಲಿ ಯಹ ಮೋಕ್ಷ ಮಾರ್ಗಕ್ಕೆ ಯಾತ್ರಾ ಮೇ, ಇವರು ಮೋಕ್ಷ ಮಾರ್ಗದ ಯಾತ್ರೆಯಲ್ಲಿ ಯಾತ್ರಾ ಮೇ ಇಸ್ ಪ್ರಕಾರ ಸಾಧನ ಭೂತ ಹೇ. ಮೋಕ್ಷ ಮಾರ್ಗಕ್ಕೆ ಯಾತ್ರೆ, ಈ ಯಾತ್ರೆಗೆ ಒಂದು ಸಾಧನ ಯಾವುದಿದೆ? ನಗ್ನ ರೂಪವಾಗಿದೆ.
ಮೋಕ್ಷ ಮಾರ್ಗದ ಯಾತ್ರಾ ಏನಿದೆಯಲ್ಲ, ಮೋಕ್ಷಕ್ಕೆ ಹೋಗುವಂತ ಯಾತ್ರೆ ಏನಿದೆಯಲ್ಲ, ಈ ಯಾತ್ರೆಗೆ ಮೂಲ ಸಾಧನ ಯಾವುದಿದೆ ಅಂತಂದ್ರೆ ಅದು ನಗ್ನ ರೂಪ ಇದೆ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. इस वेश से गृहस्थ से साधु का पृथक्करण भली प्रकार से हो जाता है. ಒಂದು 10 ಜನ ಶ್ರಾವಕ ಶ್ರಾವಿಕೆಯರು ನಿಂತ್ಕೊಂಡಿದ್ರೆ ಅದರಲ್ಲಿ ಒಬ್ಬರು ನಗ್ನ ಮುನಿಗಳು ನಿಂತ್ಕೊಂಡಾರ. 10 ಜನ ಶ್ರಾವಕರ ಜೊತೆಗೆ ಇವ್ರು ನಿಂತ್ಕೊಂಡ್ರು ಕೂಡ ಅವ್ರನ್ನ ಶ್ರಾವಕ ಅಂತ ಅಂತೀವಿ ನಾವ. 10 ಅಲ್ಲ 1000 ಜನ ಇದಾರ, 1000 ಅಲ್ಲ ಲಕ್ಷ ಜನ ಇದಾರ, ಲಕ್ಷ ಅಲ್ಲ ಕೋಟಿ ಜನ ಇದಾರ. ಈ ಕೋಟಿ ಜನರ ಒಳಗಡೆ ಒಬ್ಬರು ನಗ್ನ ಮುನಿಗಳು ನಿಂತ್ಕೊಂಡಾರ. ಅವ್ರನ್ನು ಶ್ರಾವಕರ ಲಿಸ್ಟ್ ಅಲ್ಲಿ ನಾವು ಸಮಾವೇತ ಮಾಡ್ತೀವೇನ್ರಿ? ಇಲ್ಲ. ಮುನಿ ಮತ್ತು ಶ್ರಾವಕ ಪೃಥಕ್ ಪೃಥಕ್ ಇದಾವೆ ಇವೆರಡು. ಈ ಎರಡು ಪದಗಳಿದಾವಲ್ಲ, ಇವೆರಡು ಪದಗಳೇನಿದಾವೆ ಪೃಥಕ್ ಪೃಥಕ್ ಬೇರೆ ಬೇರೆ ಇದಾವೆ. ಇವೆರಡು ಯಾವತ್ತೂ ಸೇರ್ಲಿಕ್ಕೆ ಸಾಧ್ಯವಿಲ್ಲ. ಇಸ್ ವೇಷ ಈ ವೇಷದಿಂದ ಗೃಹಸ್ಥ ಸೇ ಸಾಧು ಕಾ ಪೃಥಕ್ಕರಣ ಬಲಿ ಪ್ರಕಾರ ಸೇ ಹೋ ಜಾತಾ ಹೈ. ಗೃಹಸ್ಥನಿಂದ ಸಾಧು ವೇಷ ನೋಡಿದಾಗ ನಮ್ಗೆ ಒಳ್ಳೆ ರೀತಿಯಿಂದ, ಬಹಳ ಬಲಿ ಪ್ರಕಾರ ಅಂದ್ರೆ ಒಳ್ಳೆ ರೀತಿಯಿಂದ ಇವ್ರನ್ನ ಪೃಥಕ್ ವಿಧಾರ ಅಂತ ನಾವು ತಿಳ್ಕೊಳ್ಳಿಕ್ಕೆ ಒಂದೇನಾಗತ್ತೆ ಅವಕಾಶ ನಮಗಿಲ್ಲಿ ಸಿಗುತ್ತೆ. ಅತಃ ಇಸ್ ಲಿಂಗ ಮೇ ಗ್ರಾಹಸ್ಥ ವಿವೇಕ ನಾಮಕ ಗುಣ ಹೇ. ಗ್ರಾಹಸ್ಥ ವಿವೇಕ ನಾಮದ ಒಂದು ಗುಣ ನಮಗೆ ಇಲ್ಲಿ ಸಿಗುತ್ತದೆ ಅಂತ ತಿಳ್ಕೊಳ್ತಾರ. ಆತ್ಮಸ್ಥಿತಿ ಗುಣ. ಆತ್ಮಸ್ಥಿತಿ ಗುಣ ಅಂದ್ರೆ ಏನ? उत्सर्ग लिंगधारी को सदा विचार रहेगा कि मैंने वस्त्र आदि का त्याग संसार के नाना दुखों से छूटने के लिए किया है. ಏನ್ ಹೇಳಿದ್ರಿ ಇಲ್ಲಿ? ಆತ್ಮಸ್ಥಿತ ಗುಣ ಅಂತಂದ್ರೇನ? ಉತ್ಸರ್ಗ ಲಿಂಗಧಾರಿ ಅಂದ್ರೆ ನಗ್ನ ವೇಷವನ್ನು ಧಾರಣೆ ಮಾಡಿಕೊಂಡಿರುವಂತ ಮುನಿಗಳು ಸದಾ ವಿಚಾರ ಮಾಡ್ತಿರ್ತಾರೆ. ಸದಾ ವಿಚಾರ ಹೇಗ, ಸದಾ ಅವ್ರ ಮನಸ್ಸಲ್ಲಿ ವಿಚಾರ ಇರಬೇಕಿದು. ಏನಂತಂದ್ರ ನಾನು ವಸ್ತ್ರ ಆದಿ ಎಲ್ಲವನ್ನು ತ್ಯಾಗ ಏನಕ್ಕೆ ಮಾಡಿದಿನ? ಸಂಸಾರಕ್ಕೆ ನಾನಾ ದುಃಖೋಸೆ, ಸಂಸಾರದಲ್ಲಿರುವಂತಹ ನಾನಾ ಪ್ರಕಾರದ ದುಃಖಗಳಿಂದ छूटने के लिए, ಆ ದುಃಖದಿಂದ ಬಿಡುಗಡೆ ಪ್ರಾಪ್ತಿ ಮಾಡಿಕೊಳ್ಳೋಗೋಸ್ಕರ ನಾನು ಈ ವೇಷವನ್ನು ಧಾರಣೆ ಮಾಡಿಕೊಂಡಿದ್ದೇನೆ. ಚತುರ್ಗತಿ ಭ್ರಮಣ ನ ಹೋ. ನಂದು ಇದೇನು ಚತುರ್ಗತಿ ಭ್ರಮಣ ನಡೀತಾ ಇದೆಯಲ್ಲ, ಈ ಭ್ರಮಣದಿಂದ ಕೂಡ ನಾನು ಬಿಡುಗಡೆ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ನಾನು ಇಲ್ಲಿ ಇದು ಮಾಡ್ಕೊಂಡಿದ್ದೀನಿ. ಇಸ್ಲಿಯೇ ಕಿಯಾ ಹೈ. ಈ ಕಾರಣ ನಾನು ನಗ್ನ ವೇಷವನ್ನು ಧಾರಣೆ ಮಾಡಿಕೊಂಡಿದ್ದೀನಿ. ಇಸ್ ವೇಷ ಮೇ ಯದಿ ಕೋಯಿ ಕಪಟ ಆದಿ ಕರುಂಗಾ. ಈ ವೇಷದಲ್ಲಿ, ಈ ನಗ್ನ ವೇಷದಲ್ಲಿ, ಈ ದಿಗಂಬರ ರೂಪದಲ್ಲಿ ನಾನು ಏನಾದರೆ ಕಪಟ ಭಾವ ಮಾಡಿದರೆ ದುರ್ಗತಿಕಾ ಪಾತ್ರ ಬನುಂಗ. ಯಾವ ಪಾತ್ರ? ದುರ್ಗತಿಕಾ ಪಾತ್ರ. ಈ ವೇಷದಲ್ಲಿ ಏನು ನಡೆಯೋದೇ ಇಲ್ಲ. ದಿಗಂಬರ ರೂಪ ಅಂದ್ರೆ ಏನ? ಕನ್ನಡಿ ತರ ಇರಬೇಕಂತ ಹೇಳ್ತಾರ. ಯಾವ ರೂಪ ತರ? ಅದು ಕನ್ನಡಿ ತರ ದಿಗಂಬರ ರೂಪ ಇರ್ಬೇಕಂತ ಹೇಳ್ತಾರೆ. ಇದರಲ್ಲಿ ಕಪಟ ಕಲ್ಮಶ ಇಲ್ವೇ ಇಲ್ಲ, ಇರಲೇಬಾರ್ದು ಅಂತ ಹೇಳ್ತಾರೆ. ಇದರಲ್ಲಿ ಕನ್ನಡಿ ಮುಂದೆ ಯಾವ ವಸ್ತು ಓದಿರ್ತೀರಾ ಆ ವಸ್ತುವಿನ ಪೂರ್ಣ ರೂಪವನ್ನು ಆ ಕನ್ನಡಿ ಯಾವ ರೀತಿ ತೋರಿಸ್ತಾ ಇರುತ್ತೆ ಆ ರೀತಿ ದಿಗಂಬರ ಮುನಿಗಳು ಇರ್ತಾರೆ. ಅಲ್ಲಿ ಹೇಳ್ತಾರ ಉದ್ದೇಶ ಏನಂತಂದ್ರ, ನಾನು ಈ ವೇಷವನ್ನು ಧಾರಣೆ ಮಾಡಿಕೊಂಡು ಎಲ್ಲಾದ್ರೆ ನನ್ನ ಮನಸ್ಸಲ್ಲಿ ಕಪಟ ಆದಿ ಪರಿಣಾಮಗಳು ಬಂದರೆ ನಾನು ಎಲ್ಲಿ ಹೋಗಬಹುದು? ದುರ್ಗತಿಯ ಪಾತ್ರ ಆಗಬಹುದು ಅನ್ನೋಂತ ವಿಷಯ ಇಲ್ಲಿ ಸ್ಪಷ್ಟೀಕರಣ ಮಾಡ್ತಾರ. ಇಸ್ ಪ್ರಕಾರ ವಿಚಾರ ಆನೆ ಸೇ, ಈ ಪ್ರಕಾರ ವಿಚಾರ ಬಂದಾಗ ವಹ ಆತ್ಮ ಭಾವನಾ ಮೇ ಸ್ಥಿತ ರಹತಾ ಹೇ. ಆತ್ಮ ಭಾವನೆಯಲ್ಲಿ ಅವ್ರು ಏನಂತಾರ? ಅವರು ಸ್ಥಿತರಾಗಿರ್ತಾರೆ. ಈ ಪ್ರಕಾರ ಮನಸ್ಸಲ್ಲಿ ಕಪಟ ಭಾವನೆ ಬರಲೇಬಾರದು. ಏನಾದ್ರೂ ಕಪಟ ಭಾವನೆ ಬಂದರೆ ನಾನು ಎಲ್ಲಿ ಹೋಗಬಹುದು? ದುರ್ಗತಿಗೆ ಹೋಗಬಹುದು ಅನ್ನುವಂತ ಅವರಿಗೆ ಭಯ ಇರುತ್ತೆ, ಹೆದರಿಕೆ ಇರುತ್ತೆ. ಆ ಕಾರಣದಿಂದ ಅವರು ತನ್ನ ಆತ್ಮ ಭಾವನೆಯಲ್ಲಿ ಸ್ಥಿತರಾಗಿರ್ತಾರ. ಇಸ್ ಪ್ರಕಾರ ಉತ್ಸರ್ಗ ಲಿಂಗ ಆತ್ಮಸ್ಥಿತಿ ಕಾ ಕಾರಣ ಹೇ. ಈ ಪ್ರಕಾರ ಈ ಉತ್ಸರ್ಗ ಲಿಂಗ ಏನಿದೆ ಆತ್ಮಸ್ಥಿತಿಗೆ ಒಂದು ಕಾರಣ ಇದೆ. ಯಹ ಸಹಜ ಸ್ವಾಭಾವಿಕ ವೇಷ ಹೇ. ಇದೇನಿದೆ ಸಹಜ ಸ್ವಾಭಾವಿಕ ವೇಷವಾಗಿದೆ. ಅಥವಾ ಪರಮಯ ಶ್ರೇಷ್ಠ ಹೇ. ಪರಮ ಅಥವಾ ಶ್ರೇಷ್ಠ ಇದೆ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರ. ಲೋಕ ವಿಶ್ವಾಸ ಗುಣ ಕೊನೆಗೆ ಬಂತಲ್ಲಿ ಲೋಕ ವಿಶ್ವಾಸ ಗುಣ ಅಂತ ಬಂತು. इस उत्सर्ग लिंग से जगत को विश्वास एवं श्रद्धा होती है.
ಈ ವಿಶ್ವಾಸ ಲಿಂಗ ಅಂದ್ರೆ ಇದೇನೋ ದಿಗಂಬರ ರೂಪ ಇದೆಯಲ್ಲ, ಈ ಉತ್ಸರ್ಗ ಲಿಂಗದಿಂದ ಜಗತ್ತಿನಲ್ಲಿ ವಿಶ್ವಾಸಕ್ಕೆ ಪಾತ್ರರಾಗಿರ್ತಾರ, ಅವರು ಶ್ರದ್ಧೆಗೆ ಪಾತ್ರರಾಗಿರ್ತಾರ. ಇಸ್ ಸಾಧುಕ್ಕೆ ಲೋಭ ಲಾಲಚ್ ನಹಿ ಹೇ, ಈ ಸಾಧುಗಳ ಹತ್ರ ಯಾವುದೇ ಲೋಭ ಇರುವುದಿಲ್ಲ, ಯಾವುದೇ ಲಾಲಚ್ ಇರುವುದಿಲ್ಲ, ಆಸೆ ಇರುವುದಿಲ್ಲ. ಶರೀರ ಸೇ ಕಿತನಾ ನಿಸ್ಪೃಹ ಹೇ, ಶರೀರದಿಂದ ಎಷ್ಟು ನಿಸ್ಪೃಹರಾಗಿದ್ದಾರ. ಯಹ ಹಮಾರೆ ಧನಾಧಿಕಾರ ಕಾ ಅಪಹರಣ ನಹಿ ಕರ್ ಸಕ್ತಾ ಹೇ, ನಾವಿಟ್ಟಿರುವಂತ ರೊಕ್ಕ ರೂಪಾಯಿ ಧನ ಆದಿಕ್ ಏನ್ ನಮ್ದು ಇದೆಯಲ್ಲ, ಇದನ್ನೆಲ್ಲ ಯಾರೋರು ಅಪಹರಣ ಮಾಡ್ಲಿಕ್ಕೆ ಸಾಧ್ಯ ಇರುವುದಿಲ್ಲ. ಯಾಕೆ ಇರುವುದಿಲ್ಲ? ಅವ್ರ ಶರೀರ ಮೇಲೆನೇ ಮೋಹವನ್ನು ತ್ಯಾಗ ಮಾಡಿದಾರ, ಬಾಹ್ಯ ವಸ್ತುಗಳ ಮೇಲೆ ಹೇಗೆ ಮೋಹ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಭಾವನೆ ವಿಶ್ವಾಸಕ್ಕೆ ಪಾತ್ರರ ಆಗಿರ್ತಾರ. ಕ್ಯೋಂಕಿ ಜಿಸಕೆ ತನ ಪರ ವಸ್ತ್ರ ಹಿ ನಹಿ, ಯಾರ ಶರೀರದ ಮೇಲೆ ವಸ್ತ್ರನೇ ಇಲ್ಲ, ಕ್ಯೋ ಚೋರಿ ಆದಿ ಕರೇಗಾ ಇತ್ಯಾದಿ. ಯಾರ ಶರೀರ ಮೇಲೆ ವಸ್ತ್ರನೇ ಇಲ್ಲ, ಆ ವಸ್ತ್ರ ಇಲ್ಲದ ಸಾಧು ಕಳತನ ಆದಿ ಮಾಡ್ಲಿಕ್ಕೆ ಸಾಧ್ಯ ಇದೆಯೇನಾ ಅಂತ ಪ್ರಶ್ನೆ ಕೇಳಿದ್ರು ಅವರು ಇಲ್ಲಿ. ಇತ್ಯಾದಿ ಇಸ್ ಪ್ರಕಾರ ಉತ್ಸರ್ಗ ಲಿಂಗ ಮೇ ಅನೇಕ ಗುಣ ಪಾಯೇ ಜಾತೆ, ಈ ಉತ್ಸರ್ಗ ಲಿಂಗದಲ್ಲಿ ಅನೇಕ ಗುಣಗಳು ನೋಡ್ಲಿಕ್ಕೆ ನಮಗೆ ಸಿಗ್ತಾ ಇರ್ತವ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪ್ರಕಾರ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ಚರ್ಚೆಯಲ್ಲಿ ಲಿಂಗ ಭೇದಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇದೇ ವಿಷಯನು ಮತ್ತೆ ನಾವು ಮುಂದೆ ನಾಳೆ ದಿವಸ ನೋಡುವ. ಓಂ ನಮಃ ಸಬ್ ಕೋಶಮಃ ಸಬ್ ಶಿಷ್ಯಮಃ ಮಹಾವೀರ ಭಗವಾನ್ ಕಿ बोधि समाधि परिणाम शुद्धि स्वात्मोपलब्धि शिव सौख्य सिद्धि चिंतामणिं चिंतितवस्तु दाने त्वामन्यमानस्य ममस्तु देवी. नमो अरिहन्तानं नमो सिद्धानं नमो आयर्यानं नमो उवज्झायानं लोये सौवसाहुनं. जब बोलो द्वादशांग जिनवानी माता की, अहिंसामय विश्व धर्म की.